ಬಂಧುಗಳೇ ನಮಸ್ತೆ. ಕರ್ನಾಟಕ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ನಾಗರಾಜ್ ಅರೆಹೊಳೆ. ರಾಜಕೀಯ ಮತ್ತು ರಾಜಕಾರಣಿಗಳ ಆಳ ಅಗಲವನ್ನು ಅಳೆಯುವುದಕ್ಕೋಸ್ಕರ ರಾಜತಂತ್ರ ವಿಶೇಷ ಕಾರ್ಯಕ್ರಮ ರೂಪಿಸ್ತಿದ್ವಿ. ಇವತ್ತಿನ ರಾಜತಂತ್ರದ ವಿಶೇಷ ಅತಿಥಿ 5 ಬಾರಿಯ ಶಾಸಕರು, ಸಜ್ಜನ ರಾಜಕಾರಣಿ, ಪ್ರಕ್ಷುಬ್ಧ ಏರಿಯಾದಿಂದ ಬೆಳೆದು ಬಂದಂತಹ ಒಬ್ಬ ಪ್ರಬುದ್ಧ ರಾಜಕಾರಣಿ, ಸರಳ ಸಜ್ಜನಿಕೆಯ ಮಾನ್ಯ ಆರೋಗ್ಯ ಸಚಿವರು UT ಖಾದರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಹಂತಕ್ಕೆ UT ಖಾದರ್ ಅಂತ ಹೇಳಿದ್ರೆ ಜನಕ್ಕೆ ಅದೆಂಥ ಮಂಗಳೂರು, ಅದೆಂಥ ಕೋಮು ಗಲಭೆ, ಅದೆಂಥ ಗಲಾಟೆಗಳು ಎದ್ದೇಳುತ್ತೆ. ಅಲ್ಲಿ 2018ರಲ್ಲಿ ಏಕೈಕ ಕಾಂಗ್ರೆಸ್ನ ಶಾಸಕರಾಗಿ ತಾವು ಗೆದ್ದು ಬರ್ತೀರಿ. ಹೆಂಗೆ ಅದು ಪವಾಡ ಅಂತ? ಇಲ್ಲ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನಮ್ಮ ಕರಾವಳಿ ಅತ್ಯಂತ ಪ್ರೀತಿಯ ಸೌಹಾರ್ದತೆ ಒಂದು ಜಿಲ್ಲೆ. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವು ವಿಚಾರದಲ್ಲಿ ವಿಚಾರ ಸ್ವಲ್ಪ ನಾವೆಲ್ಲ ಸ್ವಲ್ಪ ಆ್ಯಕ್ಟಿವ್ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರೊಆ್ಯಕ್ಟಿವ್ ಇದು ಜನ ಇದ್ದಾರೆ. ಬಹುಶಃ ನಾವೆಲ್ಲರಿಗೂ ಜೊತೆ ಪ್ರೀತಿ ವಿಶ್ವಾಸದ ಇದ್ದರೆ ನಮಗೆಲ್ಲರಿಗೂ ಕೂಡ ಅಲ್ಲಿ ಬೆಂಬಲ ಖಂಡಿತವಾಗಿ ಇವತ್ತು ಸಿಗುತ್ತೆ. ನೀವೇ ಸಾಕ್ಷಿ. ಅದಕ್ಕೆ ನಾನೇ ಒಂದು ಉದಾಹರಣೆ ಇದರಲ್ಲಿ. ಸರ್, ನಿಮ್ಮ ಉದಾಹರಣೆ ಒಂದು ಸನ್ನಡತೆ ಆಧಾರದಲ್ಲಿ ಬರುತ್ತೆ. ಈ ಸನ್ನಡತೆ ಅನ್ನೋದು ಯಾವರ ಬಳುವಳಿ ಅಂತ? ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಯವರು ಶಾಸಕರಾಗಿದ್ದರು, ಜನಮನ್ನಣೆ ಗಳಿಸಿದ್ರು, ಆ ಬಳುವಳಿನ ಅಥವಾ ನಿಮಗೇನಾದರೂ ಪ್ರೇರೇಪಣೆ ಇತ್ತ ಬೇರೆ? ಇಲ್ಲ, ಒಂದು ನನಗೆ ನಮ್ಮ ತಂದೆಯವರ ಅವರೊಂದು ನಡತೆ ಮತ್ತು ಅವರೊಂದು ರಾಜಕೀಯವಾದ ಒಂದು ವ್ಯಕ್ತಿತ್ವ, ಒಂದು ಹಾದಿನೇ ಒಂದು. ಎರಡನೇದು ಬಹುಶಃ ನಾನು ವಿದ್ಯಾರ್ಥಿ ದಿಸೆಯಿಂದಲೇ ಬಹುಶಃ ಜನಾರ್ದನ್ ಪೂಜಾರಿಯವರ ಜೊತೆಯಲ್ಲಿ ಅವರು ರಾಷ್ಟ್ರಮಟ್ಟ ನಾಯಕರಾಗಿದ್ದಾಗ ನಾವು ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಬಂದವರು. ಆವಾಗಲೇ ವೀರಪ್ಪ ಮೊಯ್ಲಿಯವರು ಮತ್ತು ಆಸ್ಕರ್ ಫ್ಯಾನ್ಸ್ಗೂ ನಮ್ಮ ಜಿಲ್ಲೆಯವರಾಗಿದ್ದರು. ಇವರೆಲ್ಲವೂ ಕೂಡ ನಾವು ಬಹಳ ಹತ್ತಿರದಿಂದ ಇವರ ಒಂದು ರಾಜಕೀಯ ಒಂದು ವೈಖರಿಯನ್ನು ಮತ್ತು ಕೆಲಸ ಮಾಡೋ ವೈಖರಿಯನ್ನು ಇವತ್ತು ನೋಡಿದ್ದೇವೆ. ಮತ್ತು ಇವತ್ತೊಂದು ಸಮಾಧಾನದಿರಬೇಕು, ಯಾವುದೇ ಒಂದು ಗೊಂದಲಗೊಳಪಡದೆ ನಮ್ಮಷ್ಟಕ್ಕೆ ನಮ್ಮ ಕೆಲಸ ಇರಬೇಕಂತ ನನಗೆ ಶಾಲಾ ಕಾಲೇಜಿಂದಲೇ ಶಾಲಾ ಒಂದು ಕಾಲೇಜ್ ನಂತರ ಸಣ್ಣದಿಂದೆಲ್ಲ ಅದು ಬಂದು ಬಿಟ್ಟಿದೆ. ಅದು ಬರಬೇಕಾದ್ರೆ ಹಲವಾರು ನಾವು ಪುಸ್ತಕ ಓದ್ತೇವೆ, ಹಲವಾರು ಬೇರೆ ಬೇರೆ ರಾಜಕಾರಣಿಗಳನ್ನ ನೋಡ್ತೇವೆ, ವಾತಾವರಣ, ಅಲ್ಲಲ್ಲಿ ಬೆಳೆದು ಬಂದಂಥ ಒಂದು ಪರಿಸ್ಥಿತಿ ಮತ್ತು ಇದ್ದಂಥ ಕೆಲವು ಘಟನೆಗಳ ಅನುಭವ. ಇದರಲ್ಲಿ ಕೆಲವೊಂದು ಘಟನೆಗಳಿಗೆ ನಾವು ಸಣ್ಣದಿರುವಾಗ ಕೋಪ ಮಾಡಿಕೊಂಡು ಅದರಿಂದ ಆದಂಥ ಪರಿಣಾಮಗಳು, ಮತ್ತು ಇನ್ನೊಂದು ಇವತ್ತೆಲ್ಲ ನಾಳೆಲ್ಲ ಸರಿಯಾಗಿ ಹೋಗ್ತದೆ. ಮೂರನೇದು ಎಲ್ಲ ನಮ್ಮ ಧರ್ಮದಲ್ಲಿರುವಂಥ ಒಂದು ಅತ್ಯುತ್ತಮವಾದ ಸಂದೇಶಗಳು. ನಮಗೆ ಇವತ್ತು ನಮ್ಮ ಮದ್ರಾಸಲ್ಲಿ ಉಲೇಮಾ ಕಳಿಸುವ ಸಂದರ್ಭದಲ್ಲಿ ಪ್ರವಾದಿ ಅವರು ಅವಮಾನಕ್ಕೊಳಪಟ್ಟಂಥ ಹಲವಾರು ಘಟನೆಗಳು, ನಾವು ಮಹಾಭಾರತ ನೋಡುವಾಗ ರಾಮಾಯಣದ ಸಂದೇಶ ಕೇಳುವಾಗ ಅಲ್ಲಿದ್ದಂಥ ಹಲವು ವಿಚಾರಗಳು, ಇದೆಲ್ಲವೂ ಕೂಡ ನಮಗೆ ನಮ್ಮ ಮಾದರಿ ಆಯಿತು. ಮತ್ತು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ನಮಗೆ ಪ್ರಮುಖವಾದ ಒಂದು ಹಲವಾರು ಸಂದೇಶಗಳಿದೆ. ಓಕೆ, 2008ರಿಂದ 2013ವರೆಗೂ ತಾವು ಶಾಸಕರಾಗಿದ್ದಾಗ ಅಂದರೆ ವಿಧಾನಸಭೆಯಲ್ಲಿ ತಾವು ಗುರುತಿಸಿಕೊಂಡ ರೀತಿಗೆ, ಅಲ್ಲಿಯ ಕಾರ್ಯವೈಖರಿಗೆ ಸದನವೀರ ಪ್ರಶಸ್ತಿ ಬರುತ್ತೆ ತಮಗೆ. 17ನೇ ಸಭಾಧ್ಯಕ್ಷರಾಗಿ ತಾವು ಚೆನ್ನಾಗಿ ಕೆಲಸ ಮಾಡ್ತೀರಿ. ಆ ಬಗ್ಗೆ ತುಂಬ ಖುಷಿ ಇದೆ. ಎಲ್ಲೋ ಒಂದು ಕಡೆ ತಮ್ಮ ಭಾಷೆಯಲ್ಲಿ ಕನ್ನಡ ಮಾತಾಡಬೇಕಾದ್ರೆ ತುಂಬ ಏನೋ ಒಂದು ಲೆಕ್ಕಾಚಾರ ಆಗುತ್ತೆ ಅನ್ನುವಂಥ ಮಾತುಗಳು ಬಂದು ಹೆಂಗೆ ಸರ್ ತೂಗಿಸ್ತೀರಿ ಇದನ್ನು? ಇಲ್ಲ, ಸ್ಟಾರ್ಟಿಂಗ್ ಯಾಕೆ ಅಂತ ಹೇಳಿದರೆ ನಮ್ಮನ್ನು ಕೆಲವು ನೋಡಿರ್ತಾರೆ, ನಮ್ಮ ಕೆಲಸ ನೋಡಿರ್ತಾರೆ. ಅದು ಬಹುಶಃ ನಾವಲ್ಲಿ ಮೇಲೆ ಕೂತ್ಕೊಂಡು ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಕೆಲವು ಅನಿಸಿಕೆಗಳು ಬರ್ತದೆ. ಎಲ್ಲೋ ಅನಿಸುತ್ತಾ ನಾನು ಕೆಲಸ ಮಾಡ್ತಾ ಇದ್ದೀನಿ, ಬರೀ ನಾನು ಮಾತಾಡೋದು ಮಾತ್ರ ನೋಡ್ತಾರಲ್ಲ ಜನ ಅನ್ನೋದು ಒಂದು ಅನಿಸುತ್ತೆ? ಖಂಡಿತವಾಗಿಲ್ಲ. ಯಾಕಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಮತ್ತು ದೇಶ ಅವರವರ ಅಭಿಪ್ರಾಯ ಕೊಡಲಿಕ್ಕೆ ಅವಾಗ ಅವಕಾಶ ಇದೆ ಅಷ್ಟೇ. ಅವರ ಅಭಿಪ್ರಾಯಗಳು ಏನಿದೆ ಅದು ತಪ್ಪಂತ ತೋರಿಸಿಕೊಡೋದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಯಾರು ಸ್ಟಾರ್ಟಿಂಗ್ ನನಗೆ ಕನ್ನಡ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾ ಇದ್ರ ಲಾಸ್ಟ್ ಕರೆಕ್ಟಾಗಿ ಅರ್ಥ ಆಗುವಂಥ ಪರಿಸ್ಥಿತಿ ಆಗಿದೆ. ಸಭಾಧ್ಯಕ್ಷರಾಗಿ ತಾವು ಲಾಸ್ಟ್ ಕೊನೆಗಳಿಗೆ ಬಿಡಬೇಕಾದ್ರೆ ಒಂದಷ್ಟು ಹಂತ ತಗೊಂಡ್ಬಂದ್ರೆ ಎಲ್ಲರಿಗೂ ಕೂಡ ಕನ್ನಡ ಕರೆಕ್ಟಾಗಿ ಅರ್ಥ ಆಗ್ತಾ ಇತ್ತು. ಸರ್, ಉಪ್ಪಾಳ ತಮ್ಮ ಹುಟ್ಟೂರು, ಉಪ್ಪಾಳ ಮಂಗಳೂರು ಹುಟ್ಟೂರು, ತಂದೆಯವ್ರದ್ದು ಉಪ್ಪಾಳದ ಲೆಕ್ಕಾಚಾರಕ್ಕೆ ಬಂದರೆ ಈಗ ಕಾಸರಗೋಡಲ್ಲಿದೆ. ಕನ್ನಡದ ವಾತಾವರಣ ಹೆಂಗಿದೆ ಸರ್ ತಮ್ಮ ಗಡಿನಾಡಲ್ಲಿ?
ಚೆನ್ನಾಗಿದೆ. ಅದು ಹಿಂದಿನಷ್ಟಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯುವ ಜನಾಂಗ ಬಹುಶಃ ಹಿಂದೆ ಭಾಳಷ್ಟು ಹಿರಿಯರು, ಅದು ನಮ್ಮ ತಂದೆಯಿಂದ ಹಿಡಿದು ಕೈಯಾರ ಕಿಂಜನರೈ ಅವರ ನೇತೃತ್ವದಲ್ಲಿ ಮತ್ತು ಹಲವಾರು ಅಲ್ಲಿ ಜನಪ್ರತಿನಿಧಿ ಎಲ್ಲರೂ ಕೂಡ ಭಾಳಷ್ಟು ಅದಕ್ಕೆ ಒತ್ತು ಕೊಡ್ತಾ ಇದ್ರು ಆ ಒಂದು ಪ್ರದೇಶದಲ್ಲಿ. ಅದು ಗಡು ಪ್ರದೇಶ ಇದರಲ್ಲಿ. ಅದು ಮುಂಚೆ ನಮ್ಮ ತಂದೆಯವರು ಉಪ್ಪಳದಿಂದ 10 ಕಿಲೋಮೀಟರ್ ದೂರದಲ್ಲಿ ಇವತ್ತು ಬಾಯರ್ ಅಂತ ಪ್ರದೇಶ ಇದೆ, ಅದು ಗಡು ನಮ್ಮ ಕರ್ನಾಟಕದ್ದು. ಅಲ್ಲಿಂದಾಗಿ ವಿಟ್ಲಾಗಿ ಮಂಗಳೂರಿಗೆ ಬರಬೇಕು. ಆಗ ನಮ್ಮ ತಂದೆಯವರ ತೋಟಗಳು ಇವತ್ತು ಕೂಡ ಮತ್ತು ಅಲ್ಲಿರುವಂಥ ಸ್ಕೂಲ್ ಎಲ್ಲವೂ ಕೂಡ ನಮ್ಮ ತಂದೆಯವ್ರದ್ದು ಅಲ್ಲಿಗೆ, ಅದಲ್ಲಿ ವಿಟ್ಲದಿಂದ ಆ ಕಡೆಯಿಂದಾಗಿ ಬರಬೇಕು. ಯಾವಾಗ ಹೈವೇ ಆಯಿತು ಆವಾಗ ರೋಡ್ ಪಕ್ಕ ಬಂದು ಅವತ್ತು ಇಲ್ಲಿ ಮಂಗಳೂರಿಗೆ ಹತ್ತಿರ ಆಗ್ತದೆ ಅಂತ ಹೇಳಿ ಇಲ್ಲಿ ಮನೆ ಕಟ್ಟಿದ್ದು ಉಪ್ಪಲ್ಲದ ಪೇಟೆಯಲ್ಲಿ. ನನ್ನ ತಂದೆ ಕಡಬದವರು, ನಾನು ಹುಟ್ಟಿದ್ದು ಮಂಗಳೂರಲ್ಲಿ. ತಂದೆ ಅಡ್ವೊಕೇಟ್ ಆಗಿದ್ರು. ಅವತ್ತಿನ ಕಾಲದಲ್ಲೇ ಬೆಂಗಳೂರಿಗೆ ಬಂದು ಇಲ್ಲಿ ಅಡ್ವೊಕೇಟ್ ಕಲಿತು ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನನ್ನ ತಾಯಿಯ ತಂದೆ ದೊಡ್ಡ ಮಟ್ಟದ ರೈಲ್ವೆ ಕಾಂಟ್ರಾಕ್ಟ್ರು, ಮ್ಯಾಂಗ್ಳೂರು ಹಾಸನ್ ರೈಲ್ವೆ, ಮಂಗಳೂರು ನಮ್ಮ ಮಾರ್ಕೆಟ್, ಕೊಂಕಣ್ ರೈಲ್ವೆ ಇದೆಲ್ಲ ಕೂಡ ದೊಡ್ಡ ಮಟ್ಟದ ರೈಲ್ವೆ ಕಾಂಟ್ರಾಕ್ಟ್ರು. ಅವರಿಗೆ ಅವರ ಒಂದು ವರ್ಚಸ್ಸಿಂದಾಗಿ ತಂದೆಗೆ ಮೊದಲು ಟಿಕೆಟ್ ಬಂತು 72 ಅಲ್ಲಿ. ಯಾಕೆ ಅವರು ಮಂಗಳೂರಲ್ಲಿ ಮದುವೆ ಆಗಿ ಮಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ ರೀತಿ ಅದು ರಾಜಕೀಯಕ್ಕೆ ಉಲ್ಲಾಲಕ್ಕೆ ನಂಟು ಬಂತು. ತುಂಬ ದೊಡ್ಡ ಮಟ್ಟದ ಕುಟುಂಬದಿಂದ ಬಂದ್ರಿ, ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದೀರಿ. 2013ರಿಂದ 2016ರವರೆಗೂ ತಾವು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡ್ತೀರಿ. ಗುಟ್ಕಾ ನಿಷೇಧ ಮಾಡ್ತೀರಿ, ಬೈಕ್ ಆಂಬುಲೆನ್ಸ್ ತರ್ತೀರಿ, ದಂತ ಬಗ್ಗೆ ಅಂತ ತರ್ತೀರಿ. ಈ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತೀರಿ. ಕೇಂದ್ರ ಕೂಡ ತಮ್ಮನ್ನು ಗುರುತಿಸುತ್ತೆ. BJP ಸರ್ಕಾರ ಕೇಂದ್ರದಲ್ಲಿ ಇದ್ದರೂ ಕೂಡ ಉತ್ತಮ ಆರೋಗ್ಯ ಸಚಿವ ಅಂತ ಹೇಳಿ ತಮ್ಮನ್ನು ಗುರುತು ಮಾಡುತ್ತೆ. ಮತ್ತೆ ಈಗ ಆರೋಗ್ಯ ಸಚಿವರಾಗಿ ಆಯ್ಕೆ ಆಗ್ತೀರಿ. ಆಯ್ಕೆ ಪ್ರಮಾಣ ವಚನ ಮಾಡಿದ ದಿನವೇ ನೀವು ಒಂದು ಆಸ್ಪತ್ರೆಯನ್ನು ಭೇಟಿ ಕೊಡ್ತೀರಿ. ಈ ಆರೋಗ್ಯ ಇಲಾಖೆ ತಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ, ಹೆಂಗೆ ಲೆಕ್ಕಾಚಾರ? ಇಲ್ಲ, ನಾನು ಯಾವುದೇ ಇದೇ ಖಾತೆ ಕೊಡಿ ಅಂತ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಅದು ನಾನು 4-5 ಖಾತೆ ಮಾಡಿದೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ. ಮತ್ತು ಬಹುಶಃ ಅದನ್ನು ಈಗ ಅದು ಚೆನ್ನಾಗಿ ಕೆಲಸ ಮಾಡ್ತಂತ ಕೊಟ್ಟಿದ್ದಾರೆ ಅಥವಾ ಹಿಂದೆ ಇದ್ದಂಗೆ ಕೊಟ್ಟಿದ್ದಾರೆ ಇಲ್ಲ, ಅದು ಕೊಟ್ಟದ ಜವಾಬ್ದಾರಿ ನಿಭಾಯಿಸಬೇಕು. ಮತ್ತು ಆರೋಗ್ಯ ಇಲಾಖೆಯಲ್ಲಿ ನಾವು 24 ಗಂಟೆ ಕೆಲಸ ಮಾಡಿದರೂ ಕೂಡ ಇನ್ನೂ ಕೆಲಸ ಮಾಡಲಿಕ್ಕೆ ಭಾಳಷ್ಟಿದೆ. ಅದಕ್ಕೆ ನಾವು ಯಾವಾಗ ಚಾರ್ಜ್ ತಗೊಂಡಿದ್ದೇವೆ ಆಗಲೇ ಕೆಲಸ ಪ್ರಾರಂಭ ಮಾಡಿದರೂ ಕೂಡ ಇನ್ನೂ ಕೂಡ ಅದು ಅನುಷ್ಠಾನ ಬರಲಿಕ್ಕೆ 1-2 ತಿಂಗಳು. ಆರೋಗ್ಯ ಇಲಾಖೆಯಲ್ಲಿ ಅನಾರೋಗ್ಯ ಇದೆ. ಅನಾರೋಗ್ಯ ಅಂತಲ್ಲ, ದೊಡ್ಡ ಮಟ್ಟದ ಇದು ಹುಟ್ಟುವ ಮುಂಚೆಗಿಂತಲೂ ಸಾಯುವ ನಂತರ ತನಕ ಕಾರ್ಯಕ್ರಮ ಇದರಲ್ಲಿ ಒತ್ತಿದೆ ಮಾಡಲಿಕ್ಕೆ ನಮ್ಮಲ್ಲಿ. ಆದ ಕಾರಣ ಭಾಳಷ್ಟು ಕೆಲಸಗಳಿದೆ. ಸೊ ನಾನು ಎಷ್ಟು ಬೇಗ ಫಾಸ್ಟ್ ಮಾಡಿಕೊಂಡು ಹೋಗ್ತೇನೆ ಅಷ್ಟು ಬೇಗ ಸ್ಟ್ರೀಮ್ಲೈನ್ ಆಗ್ತದೆ. ಸೊ ಈಗ ನಾವು ಮಾಡಿದ ಕೆಲಸಗಳೆಲ್ಲವೂ ಕೂಡ ಫಲಿತಾಂಶ ಬರಬೇಕಾದ್ರೆ 6 ತಿಂಗಳು 6 ಮಂತ್ ನಮಗೆ ಬೇಕು. ಇವತ್ತಿನ ನಾಳೆಗೆ ಸರಿ ಆಗುವುದಿಲ್ಲ. ಆದರೆ ಎಷ್ಟು ಬೇಗ ನಮ್ಗೆ ಅವಕಾಶ ಸಿಗ್ತದೆ ಅಷ್ಟು ಕೆಲಸ ಮಾಡಿಕೊಂಡು ಜವಾಬ್ದಾರಿಯುತವಾದ ಇಲಾಖೆ, ತುಂಬ ಹೊಣೆಗಾರಿಕೆ ಇದೆ ತಮ್ಮ ಮೇಲೆಗಡೆ. ಒಬ್ಬ ಸರ್ಕಾರಿ ಆಸ್ಪತ್ರೆಗೆ ಇವತ್ತೇನಾದ್ರು ಕಾಲಿಡಬೇಕು ಅಂತಂದ್ರೆ ಭಯದ ವಾತಾವರಣದಲ್ಲಿ ಕಾಲಿಡ್ತಾನೆ. ಕಾರಣ ಇಷ್ಟೇ, ಹಣ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀನಿ ವಿನಃ ಬೇರೆ ಯಾವ ಕಾರಣಕ್ಕೂ ಅಲ್ಲ, ನನಗೆ ನಂಬಿಕೆನೇ ಇಲ್ಲ ಅನ್ನುವಂಥ ಮಟ್ಟ ಇದೆ ಇವತ್ತು. ನಾವು ಇತ್ತೀಚೆಗೆ ವಿಕ್ಟೋರಿಯಾ ಆಸ್ಪತ್ರೆದೊಂದು ದುರಂತವನ್ನು ಕೂಡ ನಾವು ಸಾಕ್ಷಿ ಕೊಟ್ವಿ. ಮೂಲಭೂತ ಸೌಕರ್ಯ, ಗುಣಮಟ್ಟದ ಕೊರತೆ, ಈ ಬಗ್ಗೆ ತಾವೇನಾದರೂ ಕಾರ್ಯಕ್ರಮ ಆಯಿತು? ಇಲ್ಲ, ಈಗಾಗಲೇ ನಮ್ಮ ಬಹುತೇಕ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವೈದ್ಯರು ಇದ್ದಾರೆ, ಕೆಲಸ ಕೂಡ ನಡೀತಾ ಇದೆ. ಯಾಕಂತ ಹೇಳಿದರೆ ಇವತ್ತು ಕೂಡ ಖಾಸಗಿ ಆಸ್ಪತ್ರೆ ಎಲ್ಲಿದೆ, ನಗರಕ್ಕೆ ಸೀಮಿತವಾಗಿ ಮಾತ್ರ ಇದೆ. ನೀವು ನಗರವನ್ನು ಬಿಟ್ಟು 2 ಕಿಲೋಮೀಟರ್ ಪಕ್ಕ ಆ ಕಡೆ ಹೋದರೆ ನಿಮಗೆ ಒಂದೇ ಒಂದು ಖಾಸಗಿ ಆಸ್ಪತ್ರೆ ಸಿಕ್ಕುವುದಿಲ್ಲ. ಸರ್ಕಾರಿ ಆಸ್ಪತ್ರೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಇರೋದು. ಇವತ್ತು ಕೂಡ ರಾಜ್ಯದ 85% ಜನಸಾಮಾನ್ಯರು ಆರೋಗ್ಯವಂತರಾಗಿದ್ದು ಸಮಾಜದ ಆರೋಗ್ಯವಂತರಾಗಿದ್ದರೆ ಅದು ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯರ ಸೇವೆ ಅದಕ್ಕೆ ಪ್ರಮುಖ ಕಾರಣ. ಆದರೂ ಕೂಡ ನಮ್ಮ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ರೋಗಗಳಿಗೆ ಮದ್ದು ಇಲ್ಲ. ತಾಲೂಕು ಲೆವೆಲ್ ಆಸ್ಪತ್ರೆ, ತಾಲೂಕು ಮಟ್ಟದ ಆಸ್ಪತ್ರೆ, ಇನ್ನು ಉತ್ತಮವಾಗಿ ಕೊಡಬೇಕಂತಿಲ್ಲ, ಒಂದೆರಡು ಡಾಕ್ಟ್ರು ಕೂಡ ಇರುವುದಿಲ್ಲ. ಯಾಕೆ ನಮ್ಮಲ್ಲಿ ಟ್ರಾನ್ಸ್ಫರ್ ಸಿಸ್ಟಮ್ ಬೇರೆ ಬೇರೆ ಬರುವುದಿಲ್ಲ. ಇದರಿಂದಾಗಿ ಅದೊಂದು ಸಮಸ್ಯೆ ಇದೆ. ಜಿಲ್ಲಾ ಮಟ್ಟ ಆಸ್ಪತ್ರೆ, ಜಿಲ್ಲಾ ಮಟ್ಟದ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅದು ಬೇರೆ ಇಲಾಖೆಗೆ ಅದು ಬೇರೆ ಇಲಾಖೆಗೆ ಸಂಬಂಧಪಟ್ಟದ್ದು. ಅದಕ್ಕೆ ಅಲ್ಲಿ ಪೇಷಂಟ್ ಬರ್ತಾರೆ. ಬಂದಾಗ ಉತ್ತಮವಾದ ವೈದ್ಯರಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಕೂಡ ಟ್ರ್ಯಾಕ್ ಆಗಿ ಸಿಕ್ಕುವುದಿಲ್ಲ. ಯಾಕೆ ಇವತ್ತು ವೈದ್ಯರು ಇರ್ತಾರೆ, ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಬರುವ ವರ್ಷ, ಅಥವಾ ಅಲ್ಲಿ ವೈದ್ಯರಿಗೆ 1 ವರ್ಷ ಇರುವುದೇ ಇಲ್ಲ. ಇನ್ನು ಒಂದು ವೈದ್ಯ ಬರುವಾಗ ಇನ್ನೊಂದು ವೈದ್ಯ ಬೇರೆ ಬಿಟ್ಟು ಹೋಗ್ತಾರೆ. ಒಂದು ಆಪರೇಷನ್ ಆಗಬೇಕಾದ್ರೆ ಅಲ್ಲಿ ಅನೆಸ್ಥೆಸಿಯಾ ಬೇಕು, ಸಂಬಂಧಪಟ್ಟ ಸರ್ಜನ್ ಬೇಕು,
ಅದು ಸಂಬಂಧಪಟ್ಟಂದು ಮಗು ಒಂದು ತಾಯಿ ಮಗು ಆಸ್ಪತ್ರೆ ಆಗಬೇಕಾದ್ರೆ ಅಲ್ಲಿ ಮಕ್ಕಳ ಡಾಕ್ಟ್ರು ಬೇಕು, ಓಕೆ, ಅಲ್ಲಿ ನಮ್ಮ ಅನಿಸಿಸೋರು ಬೇಕು, ಗೈನಕಾಲಜಿಸ್ಟ್ ಬೇಕು. ನಮ್ಮಲ್ಲಿ ಗೈನಕಾಲಜಿ ಒಂದು ಕೆಲಸ ಮಾಡ್ತಾ ಇರುವಾಗ ಅನಿಸಿಸನ್ ಅದು ಅಲ್ಲಿಗಾದರೂ ಟ್ರಾನ್ಸ್ಫರ್ ಆಗಿ ಹೋಗೋದು. ಆಯ್ತು, ಇಲ್ಲಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಇನ್ನು ಅನಸಿಸ ಟ್ರಾನ್ಸ್ಫರಿಗೆ ಬರುವಾಗ ಇವರೇ ಎದ್ದು ಹೋಗುದು. ಮಾತಲ್ಲೇ ಗೊತ್ತಾಗ್ತಾ ಇದೆ. ಈಗ ಹಳ್ಳಿಗರು ತುಂಬ ನಂಬ್ಕೊಂಡಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಮತ್ತು ಆರೋಗ್ಯಾಧಿಕಾರಿಗಳ ಕೊರತೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಹೌದು, ಯಾಕೆಂತ ಹೇಳಿದರೆ ಇದು ನಾವು ಭಾಳ ಮ್ಯಾಂಡೇಟ್ ಆಗಿ ತಗೊಳ್ಬೇಕು. ಎಲ್ಲ ಇಲಾಖೆಯಲ್ಲಿ ಶಾರ್ಟೇಜ್ ಇದೆ, ಆದರೆ ಆರೋಗ್ಯ ಇಲಾಖೆಯಲ್ಲಿ ಶಾರ್ಟೇಜ್ ಆಗಿ ನಾವು ಬಿಡಬಾರ್ದು. ಅದನ್ನು ನಾನು ಹೇಳಿದೆ. ಫಸ್ಟ್ ಬಂದ ನಂತರ ನನ್ನ ಮೊದಲ ಕೆಲಸ ಏನಾಗಬೇಕಂತ ಹೇಳಿದಾಗ ನಾನು ಹೇಳಿದ್ದೆ, ಎಲ್ಲ PSCಗೆ MBBS ಡಾಕ್ಟರ್, ಫಾರ್ಮಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್, ನರ್ಸಸ್, ANM ಫಸ್ಟ್ ನಮಗೆ ತುಂಬಬೇಕು. ತದನಂತರ ತಾಲೂಕು ಮಟ್ಟದಲ್ಲಿರುವಂಥ ಎಲ್ಲ ನಮ್ಮ PG ಡಾಕ್ಟರ್ಗಳು ತುಂಬಬೇಕು. ಅದು ಈ ವರ್ಷ ತುಂಬುವುದು ಮಾತ್ರ ಅಲ್ಲ, ಪ್ರತಿ ವರ್ಷ 100-200 ಜನ ರಿಟೈರ್ಡ್ ಆಗಿ ಹೋಗ್ತಾರೆ. ಅವಾಗ ಮತ್ತೆ ನಾವು 200 ಜನ ಫಸ್ಟಿಗೆ ನಾವು ಅದನ್ನು ತಗೊಂಡು ರೆಡಿಯಾಗಿರಬೇಕು. 6 ತಿಂಗಳ ಮುಂಚೆ ಈ ಸಲ ಎಷ್ಟು 60 ವರ್ಷ ಮೇಲ್ಪಟ್ಟವರು ಇದ್ದಾರೆ, ಎಷ್ಟು ಜನ ರಿಟೈರ್ಡ್ ಆಗಿ ಹೋಗ್ತಾರೆ ಅಂತ ನೋಡಿಕೊಂಡು ಬಹುಶಃ ಅದಕ್ಕೆ 6 ತಿಂಗಳ ಮುಂಚೆ ನಾವು ರೆಡಿಯಾಗಿದ್ದು ಪೂರ್ವ ಯೋಜನೆ ಇರಬೇಕು. ಆವಾಗ ಈ ಸಿಸ್ಟಮ್ ಎಲ್ಲ ಕೂಡ ಕರೆಕ್ಟಾಗಿ ಬರ್ತದೆ. ಸಮಯ ಬೇಕು ಮತ್ತು ಒಂದು ಅದಕ್ಕೆ ಒಂದು ಸಿಸ್ಟಮ್ ಮಾಡಿಬಿಡ್ಬೇಕು. ಯಾವುದೇ ಮಂತ್ರಿ ಆಗಿರಲಿ ಏನೇ ಇರಲಿ, ಈ ರೀತಿ ಒಂದು ಪಾಲಿಸಿಯನ್ನು ಎಲ್ಲರಿಗೂ ಮೈಗೂಡಿಸಿಕೊಂಡು ಬಂದರೆ ಬಹುತೇಕ ನಮ್ಮ ಸಿಸ್ಟಮ್ ಸ್ವಚ್ಛ ಆಗಿ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ಇವತ್ತು ಎಲ್ಲರಿಗೂ ನಾವು ನೇಮಕಾತಿ ಮಾಡ್ತೇವೆ, ಮುಂದಿನ ವರ್ಷ 3 ಜನ ರಿಟೈರ್ಡ್ ಆಗಿ ಹೋಗ್ತಾರೆ, ನಾವು ತಗೊಳ್ಳೋದಿಲ್ಲ. ಇನ್ನೊಂದು ವರ್ಷ 200 ಜನ, ಹಾಗೆ 3 ವರ್ಷ 300 ಜನ ರಿಟೈರ್ಡ್ ಆಗಿ ಬಿಡ್ತಾರೆ ಇಲ್ಲಿ. ಮತ್ತು ನಾವು ತಗೊಳ್ಳೋದು ಎಷ್ಟು 100 ಜನ, ಮತ್ತು 200 ಪೆಂಡಿಂಗ್. ಈ 100 ಜನ ತೆಗೆದು 200 ಜನ ರಿಟೈರ್ ಆಗಿರ್ತಾರೆ. ಇದು ವರ್ಷ ಆಗಿ ಈ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಅದಕ್ಕಾಗಿ ನಾನು ಅದಕ್ಕೆ ಮುಖ್ಯಮಂತ್ರಿಗೂ ಮತ್ತು ನಮ್ಮ ಇಲಾಖೆ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಅದಕ್ಕೆ ನಾವೆಲ್ಲ ನೇಮಕಾತಿಯನ್ನು ಪ್ರಾರಂಭ ಮಾಡ್ತೇವೆ, ಶುರು ಮಾಡ್ತೇವೆ. ಹೌದು. ತಾವು ಈ ಮೊದಲು ಆರೋಗ್ಯಾಧಿಕಾರಿಯಾಗಿದ್ದಾಗ, ಆರೋಗ್ಯ ಸಚಿವರಾಗಿದ್ದಾಗ ತಾಲೂಕು ಘಟಕಗಳಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ಗಳನ್ನ ಓಪನ್ ಮಾಡಿಸ್ತೀರಿ, ತಾವು ಮೊದಲು ಮಾಡಿಸ್ತೀರಿ. ಆ ರೀತಿ ಸೆಂಟರ್ಸ್ಗಳನ್ನ ಓಪನ್ ಮಾಡಿದಾಗ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳು, ಡಯಾಲಿಸಿಸ್ ಸೆಂಟರ್ಗಳು ಬರೀ ನಾಮಕಾವಸ್ಥೆ ಮಾತ್ರ ಇಟ್ಟಂತೆ ಇದೆ. ಈಗಿನ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಾಗ ನಮ್ಮ ಗಮನಕ್ಕೆ ಬಂದಿದ್ದು ತಮ್ಮ ಗಮನಕ್ಕೆ ಬಂದಿದೆಯಾ? ಅಲ್ಲಿರುವ ಎಲ್ಲ ಯಂತ್ರಗಳು ಉಪಯೋಗಕ್ಕೆ ಆಗ್ತಾ ಇದ್ದಾವ ಅಥವಾ ದುರಸ್ತಿಗೆ ಬಿದ್ದಿದ್ದಾವ? ಆ ಥರದ್ದೇನಾದರೂ ಗಮನ ಕೊಡುವಂಥ ಪ್ರಯತ್ನ ಮಾಡಿದ್ರೆ ಸರ್? ಇವತ್ತು ಡಯಾಲಿಸಿಸ್ ಸೆಂಟರ್ ಭಾಳ ಚೆನ್ನಾಗಿ ಇವತ್ತು ನಡೀತಾ ಇದೆ. ಡಯಾಲಿಸಿಸ್ ಸೆಂಟರ್ ಯಾಕೆಂತ ಹೇಳಿದರೆ, ಹಿಂದೆ ನಾವು ಡಯಾಲಿಸಿಸ್ ಕೇಂದ್ರ ಪ್ರಾರಂಭ ಮಾಡಿದಾಗ ಎಲ್ಲಿಗೂ ಡಯಾಲಿಸಿಸ್ ಕೇಂದ್ರನೇ ಇಲ್ಲ. ಮೊದಲು ಮಾಡಿದ್ದ ಆವಾಗ ಫಸ್ಟ್ ಜಿಲ್ಲಾ ಮಟ್ಟದಲ್ಲಿ 10 ಬೆಡ್ ಇರಬೇಕು, ತಾಲೂಕು ಮಟ್ಟದಲ್ಲಿ 3 ಇರಬೇಕಂತೆಲ್ಲ ಉದ್ದೇಶ ಇತ್ತು. ಅದನ್ನು ಡಯಾಲಿಸಿಸ್ ಮಿಷನ್ ನಮಗೆಲ್ಲ ತಾಲೂಕು ಒಮ್ಮೆಲೆ ಮಾಡಬೇಕಂತಿತ್ತು. ಆದರೆ ಡಯಾಲಿಸಿಸ್ ಮಿಷನ್ ಹಾಕುವ ಸಂದರ್ಭದಲ್ಲಿ ನಮಗೆ ಟೆಕ್ನಿಷಿಯನೇ ಇರಲಿಲ್ಲ. ಅವಾಗ ಈ ಡಯಾಲಿಸಿಸ್ ಕೋರ್ಸೇ ಇರಲಿಲ್ಲ. ಆವಾಗ ನಾವು ಮತ್ತೆ ನರ್ಸ್ಗಳನ್ನು ಕೇರ್ ಆಸ್ಪತ್ರೆ, ಆಗ ಕೇರ್ ಆಸ್ಪತ್ರೆ ಇತ್ತು ಡಯಾಲಿಸಿಸ್, ಅಲ್ಲಿ ಅವರಿಗೆ 1 ತಿಂಗಳು ಟ್ರೈನಿಂಗ್ ಕೊಟ್ಟು ಮತ್ತೆ ಡಯಾಲಿಸಿಸ್ ಕೇಂದ್ರಕ್ಕೆ ತಂದಿದ್ದೆವು. ಆದರೂ ಕೂಡ ಏನಾಗ್ತಿತ್ತು ಅಂತ ಹೇಳಿದರೆ, ಇವರಿಗೆ ಸ್ಟಾರ್ಟಿಂಗ್ ಡಯಾಲಿಸಿಸ್ ಕೊಡು ಇದು ಮಾಡ್ತಾ ಇರುವಾಗ ಈ ನರ್ಸ್ಗಳು ಗಡಗಡ ನಡುವಂಥ ಪರಿಸ್ಥಿತಿ ಸ್ಟಾರ್ಟಿಂಗ್ ಅಲ್ಲ. ಅದರ ನಂತರ ನಾವು ಡಯಾಲಿಸಿಸ್ ಟೆಕ್ನಿಷಿಯನ್ ಕೊಡಿದಾಗ ಡಯಾಲಿಸಿಸ್ ಬೇಕಾದಷ್ಟು ಇದ್ದಾರೆ. ಆದರೂ ಕೂಡ ನಮಗೆ ಆಸ್ಪತ್ರೆ ಮೇಲೆ ಎಲ್ಲ ಕೂಡ ನಡೆಸೋಕ್ಕೆ ಆಗೋದಿಲ್ಲ, ಇವ್ರಿಗೆ ಒಂದೊಂದು ಸಮಸ್ಯೆ ಇದ್ದಾಗ. ಅದಕ್ಕೆ ಈಗ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ, ಪ್ರೈವೇಟ್ ಸಂಸ್ಥೆ ಕೊಟ್ಟು ಅವರಿಗೆ ಇಷ್ಟು ನಡೆಸೋದೆಲ್ಲ ಅವರೇ, ಅವ್ರಿಗೆ ಒಂದು ಇದರ ಮೇಲೆ ಇಷ್ಟು ಅವ್ರಿಗೆ ದುಡ್ಡು ಕೊಡೋದಂತೇಳಿ ಇವತ್ತು ಖಾಸಗಿ ಸಹಭಾಗಿ ಇವತ್ತು ನಡೀತಾ ಇದೆ. ಅದು ಇವತ್ತು ಭಾಳ ಚೆನ್ನಾಗಿ ಇವತ್ತು ನಡೀತಾ ಇದೆ. ಅದೇ ರೀತಿ ಸ್ಕ್ಯಾನಿಂಗ್ ನೀವು ಹೇಳಿದಾಗೆ ಭಾಳಷ್ಟು ಕಡೆ ಸ್ಕ್ಯಾನಿಂಗ್ ಇದೆ, ಎಕ್ಸ್ರೇ ಇದೆ. ಕೆಲವೊಂದು ಕಡೆ ಸರಿ ಇರುವುದಿಲ್ಲ, ಸರಿ ಇಲ್ಲದ ಸರಿ ಮಾಡಿಸ್ಬೇಕು, ಅದು ಕೂಡ ಕೆಲವು ಡಿಲೇ ಆಗ್ತದೆ ಕೆಲವೊಂದು ಕಡೆ. ಅದಕ್ಕಾಗಿ ನನ್ನ ಕಚೇರಿಯಲ್ಲಿ ನಾನು ಟೋಲ್ ಫ್ರೀ ಸೆಂಟರ್ ಮಾಡ್ತಿದ್ದೇನೆ, ಫೋನ್ ನಂಬರ್. ಅದು ಯಾಕೆ ಅಂತ ಹೇಳಿದರೆ, ಯಾರಾದರೂ ಯಾವುದೋ ಆಸ್ಪತ್ರೆಗೆ ಹೋಗಿ ಆಯುಷ್ಮಾನ್ ಭಾರತ್ ಅಡಿ ಅವ್ರಿಗೆ ಏನಾದರೂ ಇವತ್ತು ಕಿರುಕುಳ ಆದರೆ, ಅಪ್ರೂವ್ ಕೊಡೋದಿದ್ದರೆ, ಹೆಚ್ಚು ದುಡ್ಡು ಅವ್ರಿಗೆ ಕೇಳಿದರೆ ನೇರವಾಗಿ ಇಮಿಡಿಯೇಟ್ ನಮಗೆ ಫೋನ್ ಮಾಡ್ಬೋದು. ನಾವು DHಗೆ ಫೋನ್ ಮಾಡಿ ಆಸ್ಪತ್ರೆ ನೋಡ್ಕೊಂಡು ಅದನ್ನು ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಾವು ಸಹಾಯವಾಣಿ ಜನರಿಗೆ ಇದೆ ಅನ್ನೋದು ತಲುಪಿಸೋದಕ್ಕೆ ಏನು ವ್ಯವಸ್ಥೆ? ಅದನ್ನು ಈಗ ರೆಡಿ ಆಗ್ತಿದೆ. ಮತ್ತು ನಾವು ಪ್ರಚಾರ ಟೋಲ್ ಫ್ರೀ ಕೊಡ್ತೇವೆ. ಒಂದು ಜನರಿಗೆ, ಇನ್ನೊಂದು ಯಾರಿಗೆ ನೀವು ಹೇಳಿದ್ರಲ್ಲ, ಎಲ್ಲ ಒಂದು ಇಷ್ಟು ಸಾವಿರ ಆಸ್ಪತ್ರೆ ಇರುವಾಗ ಎಕ್ಸ್ರೇ ಮಿಷಿನ್, ಸ್ಕ್ಯಾನಿಂಗ್ ಮಿಷಿನ್, ಅಲ್ಟ್ರಾಸೌಂಡ್ ಎಲ್ಲ ಕೂಡ ಇದೆ. ಕೆಲವು ಕಡೆ ನೋಡುವಾಗ ಸ್ಕ್ಯಾನಿಂಗ್ ಮಿಷಿನ್ ಇದೆ, ಅವನು ಉಪಯೋಗ ಮಾಡೋದು ತುಂಬ ಸಮಯ ಇತ್ತು. ನಮ್ಗೆ ಗೊತ್ತಿರೋದಿಲ್ಲ.
ಅಲ್ಲಿದ್ದ ಟೆಕ್ನಿಷಿಯನ್ ಹೇಳೋದು ಕೂಡ ಇಲ್ಲ, ಸರಿ ಮಾಡಿದ್ರೆ ಅವ್ನು ಕೆಲಸ ಇರೋದು ಇಲ್ಲ, ಕೆಲಸ ಕಡಿಮೆ ಆಗ್ತದೆ ಒಂದು. ಅಥವಾ ಪಕ್ಕದಲ್ಲಿ ಅದು ಹೊರಗೆ ಕಳಿಸ್ತಾನೆ. ನಮ್ಗೆ ಒಬ್ಬೊಬ್ಬರನ್ನು ಟೈಪ್ ಬಿಡಿ ಎಲ್ಲರ ಆಯ್ತು ಅಂತ ಎಕ್ಸ್ರೇ ಮಿಷನ್ ಎಲ್ಲ ಕಡಿದ್ರು ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಎಕ್ಸ್ರೇ ನಡೆಯುವುದಿಲ್ಲ. ಪೇಷಂಟ್ ಬಂದಾಗ ಎಕ್ಸ್ರೇ ಸರಿ ಇಲ್ಲ ಮಾರ ಅಂತ ಹೇಳ್ತಾನೆ ಪಕ್ಕದಲ್ಲಿಗೆ ಮುಂದಿನ. ಅದಕ್ಕಾಗಿ ನಾವೇನು ಮಾಡಿದ್ದೇನೆ, ಯಾರಾದರೂ ಪೇಷಂಟ್ಗಳೊಂದು ಆಸ್ಪತ್ರೆಗೆ ಹೋಗಿ ಯಾವುದೋ ಒಂದು ಇವತ್ತು CSC ಅಥವಾ ತಾಲೂಕು ಆಸ್ಪತ್ರೆ ಎಲ್ಲಿ ಇರಲಿ ಯಾದಗಿರೊಂದು, ಅಲ್ಲಿ ಹೋದಾಗ ಅಲ್ಲಿ ಎಕ್ಸ್ರೇ ಸರಿ ಇಲ್ಲ, ಸ್ಕ್ಯಾನಿಂಗ್ ಸರಿ ಅಂತ ತಕ್ಷಣ ನಮಗೆ ಫೋನ್ ಮಾಡ್ತಾರೆ. ಈ ನಂಬರ್ಗೆ ಮಾಡ್ಬೋದು ಅವರಿಗೆ, ಸರ್ ಇಲ್ಲಿ ನಮ್ಮದು ಈ ಆಸ್ಪತ್ರೆ ಹೋಗಿದ್ದೇನೆ ಅಲ್ಲಿ ಎಕ್ಸ್ರೇ ನಡೀತಿಲ್ಲ ಅಂತ. ತಕ್ಷಣ ನಾವು ಕೇಳ್ತೇವೆ ಫೋನ್ ಮಾಡಿ, ಯಾಕೆ ಅಲ್ಲಿ ಎಕ್ಸ್ರೇ ಯಾವಾಗ ಬಂತು, ಅಲ್ಲಿ ಏನೋ ಎಷ್ಟು ವರ್ಷ ಹಾಲಾಗಿ ಇತ್ತು, ಅದೇ ರಿಪೇರ್ ಎಷ್ಟು ದುಡ್ಡು ಬೇಕು, ಸ್ವಲ್ಪ ಅದು ನೀವು ಯಾಕೆ ದುಡ್ಡು ಇಮಿಡಿಯೇಟ್ ಖರ್ಚು ಮಾಡಲಿಲ್ಲ, ಕಂಪನಿ ಹಾಕಿದವನು ಯಾರು, ಅವ್ನು ಯಾಕೆ, ಆಗ ಏನಾಗ್ತದೆ ಅಲ್ಲಿ ಎಲ್ಲ ಕೂಡ ರನ್ನಿಂಗಲ್ಲಿ ಇರ್ತದೆ. ಅದಕ್ಕಾಗಿ ನಾನು ಈ ನಮ್ಮ ಗ್ರೀವೆನ್ಸ್ ಕಾಲ್ ಸೆಂಟರ್ ಅಂತ ಬಹುಶಃ ನಮ್ಮ ಕಚೇರಿ ಮಾಡಿ 24 ಗಂಟೆ ನಾವು ಓಪನ್ ಇಡ್ತೇವೆ. ಅದಕ್ಕೆ ಈಗ ನಾನು ಆದೇಶ ಕೊಟ್ಟಿದ್ದೇನೆ, ಅದು ಕೆಲಸ ಇವತ್ತು ನಡೀತಾ ಇದೆ. ತಾವು ಮಾತಾಡಿರೋದ್ರಲ್ಲಿ ಒಂದು ವಿಚಾರ, ಈಗ ಸರ್ಕಾರಿ ಆಸ್ಪತ್ರೆಗೆ ಬಡವ ಹೋಗ್ತಾರೆ, ಹಣ ಇರೋದಿಲ್ಲ, ಇವರು ಹೆಚ್ಚುವರಿಯಾಗಿ ಔಷಧಕ್ಕೂ ಹೆಚ್ಚುವರಿಯಾಗಿ ಸ್ಕ್ಯಾನಿಂಗು ಇನ್ನೊಂದಕ್ಕೂ ಮತ್ತೊಂದಕ್ಕೂ ಹೊರಗಡೆ ಬರೆದು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಇಲ್ಲೇ ಇರುತ್ತೆ. ಅಂಥ ವಿಚಾರಗಳು ತಮ್ಮ ಗಮನಕ್ಕೆ ಇಲ್ಲಿವರೆಗೂ ಬಂದಿದ್ದಾವ ಅಥವಾ ಬಂದಾಗ ಅದು ಅವ್ರ ಮೇಲ್ಗಡೆ ಆಗುವಂಥ ಕ್ರಮ ಏನು ಸರ್? ಈಗ ಇದು ಬಂದಿದೆ, ನಾವೆಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೇವೆ. ಈ ಸಾಧಾರಣ ಏನಾಗ್ತದೆ ಅಂತ ಹೇಳಿದರೆ, ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದರೆ ನಾವು ದೊಡ್ಡ ದೊಡ್ಡ ಬ್ರ್ಯಾಂಡಿಗೆ ಹೋಗೋದಿಲ್ಲ. ಅದು ಉತ್ತಮವಾದ ಮಿನಿಮೈಸ್ ಇರುವಂಥ ಒಂದು ಔಷಧನ ಇವತ್ತು ನಾವು ಕೊಡುವಂಥದ್ದು. ಈಗ ಕೆಲವರಿಗೆ ಏನಾಗಿದೆ, ವೈದ್ಯರಿಗೆ ಬ್ರ್ಯಾಂಡ್ ತಲೆಯಲ್ಲಿ ಇರ್ತದೆ ಇದರಲ್ಲಿ. ಸೊ ಆಸ್ಪತ್ರೆ ಕೊಟ್ಟಾಗ ಇದಕ್ಕೆ ಈ 4-5 ಆಸ್ಪತ್ರೆ ಟ್ಯಾಬ್ಲೆಟ್ ಕೊಡ್ತಾರೆ, 1-2 ಇದನ್ನು ಬರೀತಾರೆ. ಅದನ್ನು ಕಟ್ಟುನಿಟ್ಟಾಗಿ ನಾನು ನಿಷೇಧ ಮಾಡಿದ್ದೇವೆ. ಆಸ್ಪತ್ರೆ ಇದ್ದರೆ ಆಸ್ಪತ್ರೆದೇ ನೀವು ಕೊಡಬೇಕು, ಇಲ್ವಾ ನೀವು ತಂದು ಅವರಿಗೆ ಚೀಟಿಯಿಂದ ನೀವು ತಂದು ಕೊಡಬೇಕು ಜನೌಷಧಿ ಕೇಂದ್ರದಿಂದ. ಮೊನ್ನೆ ನಾನೊಂದು ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿ ನನಗೆ ಪೇಷಂಟ್ನ ಚೀಟಿ ತಗೊಂಡು ಪ್ರೈವೇಟಿಗೆ ಬರೆದಿದ್ದಾರೆ. ನಾನು ಕೇಳಿದೆ ಯಾಕೆ ಬರ್ತಿದ್ದೆ ನಾನು. ಆಗ ಅವ್ರು ಹೇಳ್ತಾರೆ, ನಾವೆಲ್ಲ ನಮ್ಮ ಆಸ್ಪತ್ರೆಯಿಂದ PG ಡಾಕ್ಟರ್ ಬರ್ತಾರೆ, ಅಲ್ಲಲ್ಲ PG ಡಾಕ್ಟರ್ ಬರೀತಾರಲ್ಲ, ಬೇರೆ ಆಸ್ಪತ್ರೆಯಿಂದ ಮೆಡಿಕಲ್ ಕಾಲೇಜಿನ PG ಡಾಕ್ಟರ್ ಬರ್ತಾರೆ. ಇವರೇನು ಮಾಡ್ತಾರೆ, ನಮಗೆ ಸ್ವಲ್ಪ ಕೆಲಸ ಕಡಿಮೆ ಅಂತ ಅವ್ರಿಗೆ ಬಿಟ್ಟು ಕೊಡ್ತಾರೆ. ಯಾರಿಗೆ? PG ಡಾಕ್ಟರ್ಗಳಿಗೆ. ಈ ಪೇಷಂಟ್ಗೆ ಪಾಪ ಒಂದು PG ಡಾಕ್ಟರ್ ತೋರಿಸ್ತಾರೆ. ಇವರು ಯುವಕರು, ಇವರಿಗೆ ಇದೇ ಗೊತ್ತಿಲ್ಲ, ಯಾವ ಆಸ್ಪತ್ರೆಯಲ್ಲಿ ಮದ್ದು ಇದೆ ಅಂತ ಕೂಡ ಗೊತ್ತಿಲ್ಲ. ಇವರು ಫಾರ್ಮಸಿಯಲ್ಲಿ ಇವರು ಬಂದ ತಕ್ಷಣ ಇವರು ಬ್ರ್ಯಾಂಡೆಡ್ ಬರೆದು ಬಿಡ್ತಾರೆ. ನಾನು ಅದಕ್ಕೆ ಹೇಳಿದ್ದೇನೆ, ಅವರಿಗೆ ಔಷಧ ಕೊಡುವಂತಹ ಕೆಲಸ ಅಲ್ಲ, ಔಷಧ ಬರೆಯೋದು ಕ್ಯಾಶುಯಾಲಿಟಿ ನಮ್ಮ ಗೌರ್ಮೆಂಟ್ ಡಾಕ್ಟ್ರೇ ಬರೀಬೇಕು ಒಂದು. ಎರಡನೇದೇನು, ಬರುವಂಥ PGಗಳಿಗೆ ನಮ್ಮಲ್ಲಿ ಎಷ್ಟು ಮದ್ದಿದೆ ನಮ್ಮ ಫಸ್ಟ್ ಒಂದು ಟ್ರೈನಿಂಗ್ ಕೂಡ ಕೊಡಬೇಕು. ಅವ್ರಿಗೆ ಫಾರ್ಮಸಿ ಟಚ್ಚೇ ಇಲ್ಲ, ಅವ್ರು ಸಡನ್ ಬರ್ತಾರೆ, ಕೂತ್ಕೊಳ್ತಾರೆ, ಪೇಷಂಟ್ ಬರ್ತಾನೆ, ಇವರು ಇಮಿಡಿಯೇಟ್ ಬರ್ತಾರೆ. ಯಾವ ಔಷಧಕ್ಕೆ ಸರ್ಕಾರದ ಯಾವುದು ಔಷಧಿ ಅಂತೇಳಿ ಒಂದು ಮಾಹಿತಿ ಕೊಡಬೇಕಂತ ಹೇಳಿಕೊಂಡು ನಾನೀಗ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೆ. ಇನ್ನೊಂದು ಕ್ರಮಕ್ಕೆ ಆಗ್ರಹ ಮಾಡ್ಬೋದಾ ನೋಡಿ ಸರ್, ಸರ್ಕಾರಿ ಆಸ್ಪತ್ರೆಗೆ ಒಬ್ಬ ಬಡವ ಬರ್ತಾನೆ, ಹಣ ಕಟ್ಟುವಂಥ ವ್ಯವಸ್ಥೆ ಇದೆ. ಆ ಹಣ ಅಂದರೆ ಆರೋಗ್ಯ ನನ್ನ ಹಕ್ಕು, ನಾನು ಯಾಕೆ ಹಣ ಕಟ್ಟಲಿ ಅಂತ ಅವನ ಮನೋಭಾವನೆ ಇದ್ದರೆ ತಾವು ಆರೋಗ್ಯ ಸಚಿವರಾಗಿ ಅಲ್ಲೊಂದು ಕಟ್ಟುನಿಟ್ಟಿನ ಕ್ರಮ ತರಬಹುದಾ? ನಾವು ಇವತ್ತು BPL ಬರೀ ಎಂಟ್ರಿ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಇದೆ. ಆ ಸ್ವಲ್ಪ ಅನ್ನೋದನ್ನು ಏನಾದರೂ ತೆಗೆಯೋದು ಪ್ರಯತ್ನ ಮಾಡಬಹುದು. ತೆಗೆದು ನೋಡಿ, ಅದು ತೆಗಿಬಹುದು, ಅದರಲ್ಲಿ ಏನಾಗ್ತದೆ ಅಂತಲ್ಲ, ಅದು ಸ್ವಲ್ಪ ಆದರೂ ಕುರಿತು ಸ್ವಲ್ಪ ಜವಾಬ್ದಾರಿ ಇರ್ತದೆ. ಎಲ್ಲಿ ಖರ್ಚು ಮಾಡ್ತಾರೆ ಇದರಲ್ಲಿ ಅಂತ ನಿರ್ಗತಿಕ ಬಂದರೆ ಆಟೋಮೆಟಿಕಲಿ ಫ್ರೀ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಅವಕಾಶ ಇದೆಯಾ ಸರ್? ಅದು DMಗೆ ಫುಲ್ ಪವರ್ ಇದೆ ಅಂತ ನಿರ್ಗತಿಕರು ಬಂದರೆ. ನಾವು ಅದಕ್ಕೆ ಎಕ್ಸ್ರೇಗೆ ಒಂದು 100 ರೂಪಾಯಿ, ಇದಕ್ಕೆ ಒಂದಿಷ್ಟು ಮಿನಿಮಮ್, ಇದಕ್ಕೆಲ್ಲ ಸಂಪೂರ್ಣ ಉಚಿತ ಅನ್ನೋ ಕಾನ್ಸೆಪ್ಟ್ ತರಕ್ಕೆ ಆಗೋದೇ ಇಲ್ವಾ? ಅದು ಯಾಕೆ ಆಗ್ತದೆ ಅಂತ ಹೇಳಿ ನೋಡಿ, ನೀವು ಎಕ್ಸ್ರೇಗೆ ನಾವು 100 ರೂಪಾಯಿ ಇಟ್ಟದು, ಅದೊಂದು ಸಾಂಕೇತಿಕ 100 ರೂಪಾಯಿ. ಯಾಕೆ 100 ರೂಪಾಯಿ ಇದ್ದರೆ ಯಾರು ಅಗತ್ಯ ಬೇಕು ಅವನು ಮಾತ್ರ ತೆಗಿತಾನೆ. ನೀವು ಫ್ರೀ ಇಟ್ಟರೆ ಬಂದೋದನ್ನೊಂದು ಕೈ ತೋರಿಸ, ನನ್ನೊಂದು ಕೈ ಇರಲಿ, ಸರಿ ಉಂಟೆಲ್ಲೋ ನೋಡುವ ಅಂತೇಳಿ ಆಗಾಗ. ಸೊ ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಕೂಡ ಮಿನಿಮಮ್ ಚಾರ್ಜ್ ನಾವು ಇಟ್ಟದು. ನಿಮಗೆ ಮಾತ್ರ ನಾವು ಏನಿಲ್ಲದೆ ನೀವು ಎಂಟ್ರಿ ಮಾಡಿದೆ ಎಲ್ಲ ಫ್ರೀ ಕೊಡ್ತೇನೆ ಅಂತ ಹೇಳಿದರೆ ಸುಮ್ಮನೆ ಬರ್ತಾನೆ, ತಗೊಂಡು ಹೋಗ್ತಾನೆ. ಅವನು ಜ್ವರ ಉಂಟಾ ಜ್ವರ ಇಲ್ಲ ಅವನು ಏನಂತೇಳಿ ಕರೆಕ್ಟ್ ಅಲ್ವಾ, ಅವ್ನು ತಗೊಂಡೋಗಿ ಏನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಮಟ್ಟಿನ ಅವ್ರಿಗೆ ಸ್ವಲ್ಪ ಬಂದವರಿಗೆ ಜವಾಬ್ದಾರಿ ಇರಲಿ ಒಂದು ಇದಕ್ಕೆ. ಪ್ಲಸ್ ಅದರಿಂದ ಎಷ್ಟು ಸ್ವಲ್ಪ ಬಂದರೂ ಕೂಡ ಮತ್ತೆ ಆಸ್ಪತ್ರೆಗೆ ಖರ್ಚಾಗ್ತದೆ, ಬೇರೆ ಪೇಷಂಟ್ಗೆ ಖರ್ಚು ಮಾಡ್ತೇವೆ ಅದನ್ನು. ಆ ಒಂದು ಉದ್ದೇಶದಿಂದ ನಾವು ಇವತ್ತು ಮಾಡಿದ್ದು. ನಾನು ಇನ್ನೊಂದು ಆಲೋಚನೆ ಮಾಡ್ತಿದ್ದೇನೆ, ಈಗ ನಾವು ಬಂದಾಗ ಟ್ರೀಟ್ಮೆಂಟ್ ತಗೊಳ್ತಾರೆ ಹೋಗ್ತಾರೆ, ಅದರ ದೊಡ್ಡ ಅವ್ರಿಗೆ ಪೇಷಂಟ್ಗಳಿಗೆ ಕೆಲವೊಮ್ಮೆ ಅದು ಎಷ್ಟು ಖರ್ಚಾಗಿದೆ ಮಾಹಿತಿ ಇರುವುದಿಲ್ಲ.
ನಾನು ಅದಕ್ಕೆ ನಮ್ಮ ಇಲಾಖೆ ಹೇಳಿದ್ದೇನೆ, ಒಂದು ಬಿಲ್ಲು ಕೊಡಬೇಕು, ಹೌದು, ಈ ಪೇಷಂಟ್ ಓಕೆ, ಇಷ್ಟು ಚಾರ್ಜ್, ಇಷ್ಟು ಚಾರ್ಜ್, ಟೋಟಲ್ ಬಿಲ್ ಇಷ್ಟು, ನಾಟ್ ಟು ಬಿ ಪೇಡ್ ಅಂತ ಸೀಲ್. ಡಿಸ್ಚಾರ್ಜ್ ಟೈಮಲ್ಲಿ ಕೊಡುವಂಥದ್ದು. ಡಿಸ್ಚಾರ್ಜ್ ಟೈಮಲ್ಲಿ ಅವನಿಗೆ ಒಂದು ಸೀಲ್ ಹಾಕಿ ದುಡ್ಡು ಕಟ್ಟಲಿಕ್ಕಿಲ್ಲ, ಓಕೆ, ಅದು ಕೈಗೊಂದು ಬಿಲ್ಲು ಕೊಡಬೇಕು. ಇಷ್ಟು ಸರ್ಕಾರ ನಿಮ್ಮ ಸರ್ಕಾರ ನನಗೆ ಇಷ್ಟು ದಿವಸದಲ್ಲಿ ಸರ್ಕಾರ ನನಗೆ ಇಷ್ಟು ಖರ್ಚು ಮಾಡೋದು ಅಂತ ಹೇಳಿದಾಗ ಆಗ ಅವನಿಗೆ ಟ್ರೀಟ್ಮೆಂಟ್ ಮಹತ್ವ ಗೊತ್ತಾಗುತ್ತೆ, ಸರ್ಕಾರಿ ಆಸ್ಪತ್ರೆಯ ಮಹತ್ವ ಗೊತ್ತಾಗುತ್ತೆ. ಮತ್ತು ಈಗ ಏನಾಗಿದೆ, ಇದು ಫ್ರೀ ಅಂದರೆ ಆಟೋಮೆಟಿಕ್ ದೇವರು ಫ್ರೀ ಕೊಟ್ಟಂಥ ಪರಿಸ್ಥಿತಿ ಆಗಿದೆ, ಫ್ರೀ ಅಂತೇಳಿ. ಇಲ್ಲಿ ಇಷ್ಟು ಖರ್ಚಾಗ್ತದೆ, ಡಾಕ್ಟರ್ ಸಂಪರ್ತಾರೆ ಎಂಬ ಒಂದು ಭಾವನೆ ಇರುವುದಿಲ್ಲ, ಇದನ್ನು ಇರುವುದಿಲ್ಲ, ಎಲ್ಲ ಕೂಡ ಫ್ರೀ ಅಂತ ಒಂದು ಭಾವನೆ ಇರ್ತದೆ. ಸೊ ಇದು ಕೊಟ್ಟರೆ ನಾನು ಬೇರೆ ಆಸ್ಪತ್ರೆಯಲ್ಲಿ ಹೋಗ್ತಿದ್ರೆ ಈಗ ಇಲ್ಲಿಷ್ಟು ಇದಕ್ಕಿಂತ ಡಬಲ್ ಖರ್ಚು ಆಗ್ತಿತ್ತು ಎಂಬ ಭಾವನೆ ಬರ್ತದೆ. ಓಕೆ, ಇದು ಒಂದು ಕಡೆ ಇವರು ರೋಗಿಗಳ ಸಂಬಂಧಪಟ್ಟಂತಾದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುಂಬ ಅವ್ಯವಸ್ಥೆ ಇದೆ, ಶುಚಿತ್ವ ಇಲ್ಲ, ಮೂಲಸೌಕರ್ಯ ಇಲ್ಲ, ಸಿಬ್ಬಂದಿಗಳಿಲ್ಲ, ಆರೋಗ್ಯಾಧಿಕಾರಿಗಳು ಗಮನ ಕೊಡೋದಿಲ್ಲ. ಒಂದೊಂದು ಸರಿ ಇಲ್ಲಿ ಬೆಳಿಗ್ಗೆ ಕೆಲಸ ಮಾಡಿಕೊಂಡು ಸಂಜೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದ್ರ ಮೇಲ್ಗಡೆ ಕ್ರಮ ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇವತ್ತು ಸ್ವಚ್ಛತೆಗೆ ನಾವು ಮಹತ್ವ ಕೊಟ್ಟಿದ್ದೇವೆ, ಅದಕ್ಕೆ ಎಲ್ಲ ಕಡೆ ಡಿ ಗ್ರೂಪ್ ಕೊಡ್ತಾ ಇದ್ದೇವೆ. ಅದಕ್ಕೂ ನೀವು ಹೇಳಿದಾಗೆ ಕೆಲವೊಂದು ಕಡೆ ಹೋದಾಗ ಸೀರಿಯಸ್ನೆಸ್ ಇಲ್ಲ ಕೆಲವರಿಗೆ, ಕಠಿಣವಾದ ಶಿಕ್ಷೆ. ಅಲ್ಲಿ ಎಲ್ಲಿ ಇವತ್ತು ನಾವು ಒಂದು ಆಸ್ಪತ್ರೆ ಭಾಳ ಸ್ವಚ್ಛತೆ ಬೇಕು, ಎಲ್ಲಿ ವೇಸ್ಟ್ ಅದು ಪ್ಲಾಸ್ಟಿಕ್ ಇಡಬೇಕಾ ಅಲ್ಲಿ ಆಗಬೇಕು, ಇದು ಅಲ್ಲಿ ಬಿಸಾಡ್ತಾನೆ ನೋಡಿದ್ದೇನೆ, ಅದಕ್ಕೆ ನಾನು ಚರ್ಚೆ ಮಾಡಿದ್ದೇನೆ. ಯಾಕೆ ನಾವು ಇದನ್ನು ಯಾಕೆಂದರೆ ನಾವು ಅಲ್ಲಿ ಕೆಲಸಗಾರರು 50-60 ಜನ ಡಿ ಗ್ರೂಪ್ ನೌಕರರು ಸ್ಯಾಲರಿ ನಾವು ಕೊಡ್ತೇವೆ, ಅದಷ್ಟೇ ಪ್ರಾಕ್ಟಿಕಲಿ ಆಗೋದಿಲ್ಲ. ಅದಕ್ಕೆ ನಾನು ಮೊನ್ನೆ ತಾನೇ ಮೀಟಿಂಗಲ್ಲಿ ಹೇಳಿದೆ, ನಮಗೆ ಎಷ್ಟು ಜನ ಇವತ್ತು ಡಿ ಗ್ರೂಪ್ ನೌಕರಿದ್ದಂತ ಮುಖ್ಯ ಅಲ್ಲ, ಅವ್ನು ತೆಗ್ದವನು ಎಷ್ಟು ಜನರು ಬೇಕಾದ್ರೆ ಆಗಲಿ, ನಮಗೆ ಕ್ಲೀನ್ ಇರಬೇಕು ಅಷ್ಟೇ. ಅವನು ಮಿಷಿನಲ್ಲಿ ಮಾಡ್ತಾನ, ಕೈಯಲ್ಲಿ ಮಾಡ್ತಾನ, ಜನ ಅದು ನಮಗೆ ಬಿಟ್ಟಂಥ ವಿಚಾರ ಅಲ್ಲ, ನಮಗೆ ಕ್ಲೀನಾಗಿ ಬರಬೇಕು. ಅವ್ನು ಮಿಷಿನಲ್ಲಿ ಮಾಡಲಿ, ಇನ್ನೊಂದಲ್ಲಿ ಮಾಡಲಿ, ನಮ್ಗೆ ಎಷ್ಟು ಮಂದಿ ಅಂತ ನಮ್ಗೆ ಇಂಪಾರ್ಟೆಂಟ್ ಬೇಡ, ನಮ್ಗೆ ಕ್ಲೀನ್ ಆಗುವಂಥ ಒಂದು ಟೆಂಡರ್ ಕರಿಬೇಕಂತೇಳಿ ಕೂಡ ಹೇಳಿದ್ದೇನೆ. ಅದು ಅಂತ ಇವತ್ತು ಆಗ್ತದೆ, ಶುಚಿತ್ವ ಆಗುತ್ತೆ, ಶುಚಿತ್ವ ಬರಲೇಬೇಕು. ಆ್ಯಂಬುಲೆನ್ಸ್ ವಿಚಾರಕ್ಕೆ ಬಂದರೆ ಬೈಕ್ ಆ್ಯಂಬುಲೆನ್ಸ್ ತಾವೇ ಶುರು ಮಾಡಿದ್ದು ಸರಿಯಾಗಿ ಅದು ಸದುಪಯೋಗ ಆಗ್ತಾ ಇಲ್ಲ. ತಾವು ಈಗ ಮತ್ತೆ ಬಂದಿದ್ದೀರಿ, ಏನಾದರೂ ಅದಕ್ಕೆ ಚಾಲನೆ ಕೊಡಿ. ಈಗ ಯಾಕೆಂದರೆ ಯಾವುದೇ ಒಂದು ಆರೋಗ್ಯ ಇಲಾಖೆ ಅದು ಒನ್ ಟೈಮ್ ಇಲಾಖೆ ಅಲ್ಲ. PWD ಒಮ್ಮೆ ಸ್ಯಾಂಕ್ಷನ್ ಮಾಡಿದ ರೋಡ್ ಮಾಡಿಬಿಡ್ತಾರೆ, RDP ಒಮ್ಮೆ ಪೈಪ್ ಲೈನ್ ಹಾಕಿದ್ರೆ ಅದು ಆಗೋದಿಲ್ಲ. ಇದು ರಿಯಲ್ ಟೈಮ್ ಡ್ಯೂಟಿ. ಇದನ್ನು ನಾವು ಸೆಟಪ್ ಮಾಡಬೇಕು, ಚಾಲನೆ ಕೊಡಬೇಕು, 24 ಗಂಟೆ ನೋಡಬೇಕು ಇದು ಸರಿ ಉಂಟಾ ಇಲ್ವಾ ಅಂತೇಳಿ. ಎಲ್ಲೇ ಸ್ವಲ್ಪ ನಾವು ಮನಸ್ಸಿಗೆ ಲೀಟ್ರಲ್ಲಿ ಒಂದು ಸ್ಟಾಪ್ ಆದರೆ ಅಲ್ಲಿ ಇಮಿಡಿಯೇಟ್ ರಿಪೇರ್ ಮಾಡದಿದ್ದರೆ ಮತ್ತೆ ಕಂಪ್ನಿಸ್ ಹೋಯ್ತು, ಅದು ಮತ್ತೆ ಒಮ್ಮೆ ಆಗೋದಿಲ್ಲ. ಆದ ಕಾರಣ ಇವತ್ತು ಬೈಕ್ ಆ್ಯಂಬುಲೆನ್ಸ್ ಕೂಡ ಭಾಳ ಚೆನ್ನಾಗಿ ಉಪಯೋಗ ಆಗ್ತಿತ್ತು. ಕೆಲವೊಂದು ಅಲ್ಲಿ ಮತ್ತೆ ಅದಕ್ಕೆ ಈಗ 100% ಈಗ ಅಲ್ಲಿ ತಯಾರಾಗಿದೆ, ಅದನ್ನು ನಾನು ಚಾಲನೆ ಮಾಡ್ತೇನೆ. ಅದು 108 ಆ್ಯಂಬುಲೆನ್ಸ್ ಕೂಡ ನಾವು ಚಾಲನೆ ಕೊಡ್ತೇವೆ. 108 ಸಂಬಂಧಪಟ್ಟಂಗೆ ಬಂದಾಗ ಅಲ್ಲಿಯ ಸವಾರರು ಕುಡಿದು ಗಾಡಿ ಓಡಿಸೋದು ಅಥವಾ ಸರ್ಕಾರಿ ಆಸ್ಪತ್ರೆಗೆ ತಗೊಂಡೋಗೋ ಬದಲಿಗೆ ಬೇರೆ ಖಾಸಗಿ ಆಸ್ಪತ್ರೆಗೆ ಇವ್ರ ಲಾಭಕ್ಕೆ ಮಾಡ್ಕೊಳ್ಳೋದು, ಇದೆಲ್ಲ ತಮ್ಮ ಗಮನಕ್ಕೆ ಇದೆಯಾ ಸರ್? ಎರಡೆರಡು ಬಾರಿ ಆಗ್ತಾ ಇದೆ. ಅದೇ ನಮಗೆಲ್ಲ ಕೂಡ ಕಂಪ್ಲೀಟ್ ಪಿಕ್ಚರ್ ಇದೆ. ನಾನು ಮುಂದಿನ 6 ತಿಂಗಳ ಒಳಗಡೆ ಸಂಪೂರ್ಣವಾಗಿ ಸ್ಟ್ರೀಮ್ಲೈನ್ ಮಾಡ್ತೇನೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿಕೊಂಡು ಮುಂದಿನ ಕ್ಯಾಬಿನೆಟ್ಲಿ ಕೂಡ ಅದಕ್ಕೆ ನಮಗೆ ಮುಖ್ಯ ಒಪ್ಪಿಗೆ ಕೊಡ್ತಾ ಅಂತ ಕೂಡ ಹೇಳಿದ್ದಾರೆ. ಅದು ನಮ್ಮ ಜವಾಬ್ದಾರಿಯನ್ನು ಫಸ್ಟ್ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಆ್ಯಂಬುಲೆನ್ಸ್ ಬೇಕು ಅಷ್ಟು ನಾವು ಕೊಡಬೇಕು. ಇದು ಕೂಡ ಇವಾಗ ನಮಗೆ 800 ಬೇಕಾದರೆ ಇವತ್ತು 200 ತಗೊಳ್ಳಿ, ಬರೋ ವರ್ಷ ಕೊಡು, ಬರೋ ವರ್ಷ ಇನ್ನೊಂದು 100 ಹೋಗ್ತದೆ. ಇಲ್ಲಿ ಸಂಪೂರ್ಣವಾದ ಸಹಕಾರ ನಾವು ಎಲ್ಲ ಒಮ್ಮೆಲೇ ಯಾಕೆಂತ ಹೇಳಿದರೆ ಅದು ಒಮ್ಮೆ ಒಂದು ಆಫೀಸಿಗೆ ಕೊಡೋದಲ್ಲ, ಇಡೀ ರಾಜ್ಯಕ್ಕೆ ಕೊಡುವಂಥದ್ದು. ಆ ರಾಜ್ಯ ಉದ್ದಗಲದ್ದು ಸ್ಪ್ರೆಡ್ ಆಗಿರಬೇಕು. ಸ್ಪ್ರೆಡ್ ಆದಾಗ ಎಲ್ಲರಿಗೆ ಸಿಕ್ಕಿದಾಗ ಮಾತ್ರ ಕರೆಕ್ಟಾಗಿ ಹೋಗಿ ಮುಡ್ತದೆ. ನಾವೇನು ಕಮ್ಮಿ ಮಾಡಿ ಎಲ್ಲಿ 10 ಬೇಗ 20 ಬೇಕಾದ್ರೆ 10 ಹಾಕಿದರೆ ಅದು 20 ನಿಮಿಷ ತೆಗೆದು 40 ನಿಮಿಷ ತೆಗೊಳ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಹೇಳಿದ್ದೇನೆ, ನಮಗೆ ಸ್ವಲ್ಪ ಬೇಡ, ಸಂಪೂರ್ಣವಾದ ಆ್ಯಂಬುಲೆನ್ಸ್ ನಮಗೆ ಕೊಡಿ. ಆರೋಗ್ಯ ಮತ್ತು ಶಿಕ್ಷಣ ವಿಚಾರದಲ್ಲಿ ತುಂಬ ಬೇಗ ತ್ವರಿತವಾಗಿ ಅದಕ್ಕೆ ಎಲ್ಲ ಮುಖ್ಯ ಒಪ್ಪಿದ್ದಾರೆ, ನಾವು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಆದ ತಕ್ಷಣ ನಾವು ಕಂಡೀಷನ್ ಇದೆ, ಇಷ್ಟು ಸಮಯದೊಳಗಡೆ ಬಂದು ಮುಟ್ಟಬೇಕು, ಇಲ್ಲದಿದ್ದರೆ ನಾನು ನಿಮಗೆ ಎಷ್ಟು ಫೈನ್ ಹಾಕ್ತೇವೆ. ಅವರಿಗೂ ಒಂದು ರೂಲ್ಸ್ ಅವ್ರಿಗೆ ಜವಾಬ್ದಾರಿ ಇದೆ ಅಲ್ಲ. ನಾವು ವಿಶ್ವಾಸ ಇಟ್ಟು ಅವ್ರ ಮೇಲೆ ಕೊಟ್ಟ ನಂತರ ಅವರು ಅದನ್ನು ನಡೆಸಿಕೊಳ್ಳುವಂಥ ಅಕೌಂಟಬಿಲಿಟಿ ನಾವು ತಗೊಳ್ಬೇಕು. ಹೌದು. ಮತ್ತು ನೀವು ಹೇಳಿದಾಗೆ ಎಲ್ಲ ಡ್ರೈವರ್ಗಳ ಶಿಸ್ತುಬದ್ಧವಾಗಿ ಹೇಗೆ ಇರಬೇಕು, ಅವರ ಹೇರ್ ಕಟ್ ಹೇಗಿರಬೇಕು, ಅವರ ಡ್ರೆಸ್ ಹೇಗಿರಬೇಕು, ಅದು ನಾವು ಹೇಳ್ತೇವೆ. ನೋಡೋ ಜವಾಬ್ದಾರಿ ಅವರು, ಹೌದು, ನೋಡೋ ಜವಾಬ್ದಾರಿಗೆ ಯಾರು ನಡೆಸ್ತಾರೆ ಅವ್ರಿಗೆ ಇದೆ. ಮತ್ತು ನೀವು ಹೇಳಿದಾಗೆ ಯಾಕೆ ಪ್ರೈವೇಟ್ ಹೋಗ್ತಾನೆ, ಅವನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ಯಾವ ರೂಟ್ ತಗೊಳ್ತಾನೆ, ಶಾರ್ಟ್ ರೂಟ್ ಇದ್ದರೆ ಯಾಕೆ ಲಾಂಗ್ ರೂಟ್ ತಗೊಂಡು ಅಂತೇಳಿ ತಕ್ಷಣ ನಮಗೆ ಮಾಹಿತಿ ಬರ್ತದೆ. GPS ಕಾನ್ಸೆಪ್ಟ್ ಇದೆ. ಪ್ಲಸ್ ಸರ್ಕಾರಿ ಆಸ್ಪತ್ರೆದ್ದು ಕೂಡ ಪ್ರೈವೇಟ್ಗೆ ಯಾಕೆ ಹೋದ,
ಇದೆಲ್ಲ ಕೂಡ ನಾವು ಇದನ್ನು ಟ್ರ್ಯಾಕ್ ಮಾಡಿ ಒಂದು ಸಿಸ್ಟಮ್ ಮಾಡಿಕೊಂಡು ಅಕೌಂಟಬಿಲಿಟಿ ಡ್ರೈವರಿಗೂ ಫಿಕ್ಸ್ ಮಾಡ್ತೇವೆ, ಈ ಕಂಪನಿಗೂ ನಾವು ಫಿಕ್ಸ್ ಮಾಡ್ತೇವೆ. ಓಕೆ, ಒಬ್ಬ ಸಿಬ್ಬಂದಿ ಕೊರತೆ ಆ್ಯಂಬುಲೆನ್ಸಿಗೆ ಪ್ಲಸ್ ಅವರದ್ದು ಸಂಬಳದ ಕೊರತೆ ಇದೆ, ಸಂಬಳ ಅವ್ರಿಗೆ ಸರಿಯಾಗಿ ಆಗಿಲ್ಲ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಆ ಬಗ್ಗೆ ಏನಾದರೂ ಸರಿಯಾಗಿ ಕೆಲಸ ಮಾಡಿದವ್ರಿಗೆ ಸಂಬಳ ಕೊಡಲಿ? ಹೌದು. ಇಲ್ಲ, ಇದು ಸಿಬ್ಬಂದಿ ಕೊರತೆ ಕೂಡ ನಾನು ಅದನ್ನು ಒಪ್ತೆ, ಅದನ್ನು ಕೂಡ ಮೊನ್ನೆ ಹೇಳಿದ್ದೇನೆ. ಮತ್ತು ಸರಿಯಾದ ಸಮಯದ ದುಡ್ದವ್ರಿಗೆ ಸ್ಯಾಲರಿ ಕೂಡ ಕೊಡಬೇಕು ಅಂತ ಇದೆ. ಅದು ನಮ್ಮ ಜವಾಬ್ದಾರಿ, ಅದು ನಾವು ಕೆಲಸ ಮಾಡಬೇಕು. ಕರೆಕ್ಟಾಗಿ ನಾವು ಅವರಿಗೆ ಸರಿಯಾದ ಆ್ಯಂಬುಲೆನ್ಸ್ ಕೊಡಬೇಕು, ಸರಿಯಾದವರಿಗೆ ಚಾರ್ಜ್ ಕೊಡಬೇಕು, ಮತ್ತು ಅವ್ರದ್ದು ನಾವು ಕೆಲಸ ಮಾಡಿಸಬೇಕು. ನಾವು ತಿಂಗಳಿಗೆ ಸರಿಯಾಗಿ ಕೊಡೋದಿದ್ದರೆ ನಮಗೆ ಅವ್ರಿಗೆ ಸರಿ ಕೆಲಸ ಮಾಡಿಸಲಿಕ್ಕೆ ಆಗೋದಿಲ್ಲ. ಸೊ ನಾವು ಹೇಗೆ ನಮ್ಮ IAS ಅಧಿಕಾರಿಗಳಿಗೆ ಕರೆಕ್ಟ್ ಟೈಮ್ ತಿಂಗಳಿಗೆಲ್ಲ ಬರ್ತದೆ ಸಂಬಳ, ಅಥವಾ ನಮಗೆ ರಾಜಕೀಯ MLAಗಳಿಗೆ ನಮಗೆಲ್ಲ ಹೇಗೆ ಬರ್ತದೆ, ಅದೇ ರೀತಿ ಅದೇ ಟೈಮ್ಲಿ ಅವರಿಗೆ ಮುಟ್ಟಿಸುವ ಜವಾಬ್ದಾರಿ ನಮ್ಮದು. ಓಕೆ, ಈಗ ಆಯುಷ್ಮಾನ್ ಸಂಬಂಧಪಟ್ಟಂಗೆ ಬೇರೆ ವಿಚಾರದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಕೊಂಡು ಅಡ್ಮಿಟ್ ಆಗಿ ಮತ್ತು ಖಾಸಗಿ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭಕ್ಕೆ ಅಲ್ಲಿಂದ ಅಲ್ಲಿಗೊಂದು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಅವರಿಗೆ ಕಡ್ಡಾಯವಾಗಿ ಮಾಡಿಕೊಡೋದಕ್ಕಾಗತ್ತಾ ಸೀರಿಯಸ್ ಕಂಡೀಷನ್ ಇದ್ದಾಗ? ಇಲ್ಲಾಂದರೆ ಅವರೇ ಹೊರಗಡೆ ಬಂದು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ, ಎಷ್ಟೋ ಜನಕ್ಕೆ ಅದು ಅನಾನುಕೂಲ ಆಗಿದೆ. ಈಗ ನಮ್ಮಲ್ಲಿ 2 ಟೈಪ್ ಆ್ಯಂಬುಲೆನ್ಸ್ ಇದೆ. 108 ಆ್ಯಂಬುಲೆನ್ಸ್ ನಾವೊಂದು ಸಿಸ್ಟಮ್ಯಾಟಿಕ್ ಆಗಿ ತಂದರೆ ಇದನ್ನೆಲ್ಲ ನಮಗೆ ಮಾಡ್ಬೋದು, ನಮ್ಗೆ ಬೇಕಾದಷ್ಟು ಆ್ಯಂಬುಲೆನ್ಸ್ ಇರ್ತದೆ. ಓಕೆ, ಈಗೇನಾಗ್ತದೆ, ನಮ್ಮಲ್ಲಿ 50% ಆ್ಯಂಬುಲೆನ್ಸ್ ಕೂಡ ಈಗ ಇಲ್ಲ. ಏನು ಇರಬೇಕಿತ್ತು ಅದರ 50% ಕೂಡ 108 ಇಲ್ಲ. ಅಂದರೆ ಯಾವ್ದು 20 ನಿಮಿಷದಲ್ಲಿ ಮುಟ್ಟುವಾಗ ಇಡೀ ರಾಜ್ಯದಲ್ಲಿ ಎಷ್ಟು ಆ್ಯಂಬುಲೆನ್ಸ್ ಇತ್ತು ಅದರ 50% ಇಲ್ಲದಿದ್ದರೆ 10 ಕಾಲ್ ಬಂದಾಗ 2 ಆ್ಯಂಬುಲೆನ್ಸ್ 3 ಆ್ಯಂಬುಲೆನ್ಸ್ ಓಡಾಡುವಂಥದ್ದು. ಆ್ಯಂಬುಲೆನ್ಸು ಕ್ಯಾಲಿಬರ್ ಇರಬೇಕು, ಮತ್ತೆ ಕ್ಯಾಲಿಬರ್ ಕ್ಯಾಲಿಬರ್ ಇರಬೇಕು. ಅದಕ್ಕಾಗಿ ಬಹುಶಃ ಬಂದು ಬಿಟ್ಟರೆ ಇದು ಆಸ್ಪತ್ರೆ ಶಿಫ್ಟ್ ಮಾಡಲಿಕ್ಕೆಲ್ಲ ಕೂಡ ಇವತ್ತಾಗ್ತದೆ. ಅದಲ್ಲದೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೂ 1000 ಆ್ಯಂಬುಲೆನ್ಸ್ ಇದೆ. ಅದು ಮಿನಿಮಮ್ ಚಾರ್ಜ್. ಮಿನಿಮಮ್ ಚಾರ್ಜ್ ಅಂದರೆ ಬೇರೆ ಆ್ಯಂಬುಲೆನ್ಸ್ 4000 ತಗೊಳ್ಳೋದಾದರೆ ಇದು ಬರೀ 1000 ರೂಪಾಯಿ ಬರೀ ಡೀಸೆಲ್ ಚಾರ್ಜ್ ಹೋಗಿ ಬರೋ ಮಿನಿಮಮ್ ಚಾರ್ಜ್ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಇವತ್ತಿದೆ. ತುಂಬ ಆರೋಗ್ಯ ಸಚಿವರು ತುಂಬ ಆರೋಗ್ಯವಾಗಿರ್ತೀರಿ ತಾವು. ಇಷ್ಟೊಂದು ಉಲ್ಲಾಸವಾಗಿರೋದಕ್ಕೆ, ತಾಳ್ಮೆಯಿಂದ ಇರೋದಕ್ಕೆ, ಸರಳ ಸಜ್ಜನಿಕೆಗೆ ನಿಮ್ಮ ದೈನಂದಿನ ಚಟುವಟಿಕೆ ಏನು ಸರ್? ಇಲ್ಲ, ನಾನು ಬಹುಶಃ ಒಂದೊಂದು ಟೈಮ್ ಬಂದಿದ್ದೀವಿ. ಈಗ ಇವತ್ತರ ಯಾವಾಗಲಕ್ಕೊಮ್ಮೆ 11 ಗಂಟೆ 1 ಗಂಟೆ ಎಲ್ಲ ಆಗ್ತದೆ. ಅದು ಬೆಳಿಗ್ಗೆ ಬೇಗ ಎದ್ದು ಹೇಳ್ತೇನೆ. ಇದರಲ್ಲಿ ಬೆಳಿಗ್ಗೆ ನಾನು ಯೋಗ ಮಾಸ್ಟರ್ ಬರ್ತಾ ಇತ್ತು ಹಿಂದೆ. ಈಗ ಕೆಲವೊಮ್ಮೆ ವಾಕಿಂಗ್ ಹೋಗ್ತೇನೆ, ಒಮ್ಮೆ ಜಿಮ್ಮಿಗೆ ಹೋಗ್ತೇನೆ. ಇದರಲ್ಲಿ ಮತ್ತೆ ಬಂದು ಸ್ನಾನ ಮಾಡಿ ಜನರ ಮಧ್ಯೆ ಒಮ್ಮೆ ಪ್ರಾರಂಭ ಆದರೆ ಮತ್ತೆ ರಾತ್ರಿ ತನಕ ಆ ಕಾರ್ಯಕ್ರಮಕ್ಕೆ ಜನರ ಮಧ್ಯೆಯಲ್ಲಿ ಇರುವಂಥದ್ದು. ಫ್ಯಾಮಿಲಿ ಜೊತೆಗೆ ಸಮಯ ಕೊಡೋದಕ್ಕೆ ಆಗ್ತಾ ಇದೆ? ಅದು ಭಾಳ ಕಡಿಮೆ ಆಗ್ತಾ ಇದೆ. ಇದರಲ್ಲಿ ಒಂದು ಇದೇ ಇದೆಯಾ? ನನಗೂ ಇದೆ, ಮನೆಯವರು ಕೂಡ ಇದೆ. ದಿವಸಕ್ಕೊಂದು ಸಮಯ ಕೊಡೋದು ಕೂಡ ಕೆಲವೊಂದ್ಸರಿ ಆಗುದಿಲ್ಲ. ಇದರಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕುಟುಂಬ ಕಾರ್ಯಕ್ರಮ ಹೋಗ್ಲಿಕ್ಕೆ ಆಗುದಿಲ್ಲ. ಸಂಜೆ ಬಂದ ನಂತರ ಕೂಡ ಅರ್ಜೆಂಟ್ ಫೋನ್, ಆ ಫೋನ್ ಈ ಫೋನ್ ಅಂತೇಳಿ ರಾತ್ರಿ 11 ಗಂಟೆಗೆ ಬಂದರೂ ಕೂಡ ಇವತ್ತು ಸಮಸ್ಯೆ ಇದೆ. ನನ್ನಿಂದಾಗಿ ಅವ್ರಿಗೆ ನಿದ್ದೆ ಇಲ್ಲದ ಪರಿಸ್ಥಿತಿ ಆಗಿದೆ. ನಾನು ಹೋಗೋ ತನಕ ಅವ್ರು ಯಾರು ಕೂಡ ನಿದ್ದೆ ಮಾಡೋದಿಲ್ಲ. ನಾನು ಊರಲ್ಲಿ ಇದ್ದರೆ ಎಲ್ಲಿ ಅದು ಒಂದು ರಜೆಯಲ್ಲಿ ಹೋಗುವಂತ ಇಲ್ಲಿ ಎಲ್ಲ ಫಿಕ್ಸ್ ಮಾಡಿದರೆ ಸಡನ್ ಪ್ಲ್ಯಾನ್ ಚೇಂಜ್ ಆಗ್ತದೆ. ಕೆಲವೊಮ್ಮೆ ಅರ್ಧದಲ್ಲಿ ಹೋದವರು ಕೂಡ ರಿಟರ್ನ್ ಬಂದದ್ದು ಕೂಡ ಗೊತ್ತಿದೆ. ಅದಕ್ಕಾಗಿ ಫ್ಲೈಟ್ ಹತ್ತಿ ಕೂತ್ಕೊಳ್ಳೋ ತನಕ ಕೂಡ ಅವರಿಗೆ ಗ್ಯಾರಂಟಿ ಇರೋದಿಲ್ಲ ನಾವು ಹೋಗ್ತೇವೋ ಇಲ್ವಾ ಅಂತ ಹೇಳಿಕೊಂಡು. ಕಾಂಗ್ರೆಸ್ನಲ್ಲಿ ಪ್ರಬಲವಾದ ನಾಯಕರುಗಳ ಗುದ್ದಾಟ ಒಂದು ಕಡೆ ಆದರೆ, ಮುಸಲ್ಮಾನ್ ಸಮುದಾಯದ ಪ್ರಬಲ ನಾಯಕರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ತಾವು ತಣ್ಣಗೆ ಎದ್ದು ಕೂತ್ಕೊಂಡ್ಬಿಡ್ತೀರಿ. ಹೇಗೆ ಸರ್ ಇದೆಲ್ಲ ಸಾಧ್ಯ? ತುಂಬ ಸದ್ದು ಮಾಡೋರು ಬೇರೆ ಕಡೆ ಆದರೆ ತಾವು ತಣ್ಣಗೆ ಬಂದುಬಿಟ್ಟು ಎಲ್ಲೋ ಮೊನ್ನೆವರೆಗೂ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ತಾವು ರೇಸಲ್ಲಿದ್ರಿ. ಇಲ್ಲ, ನಾನು 5 ಬಾರಿ ಶಾಸಕನಾಗಿದ್ದೇನೆ, 4 ಇಲಾಖೆ ಸಚಿವನಾಗಿದ್ದೇನೆ. ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕನಾಗಿದ್ದಾಗ ನಾನು ಉಪನಾಯಕನಾಗಿ ಅಧಿವೇಶನ ನಡೆಸಿದ್ದೇನೆ. 3 ವರ್ಷ ಸ್ಪೀಕರ್ ಸ್ಥಾನದಲ್ಲಿದ್ದೆ. ಆದ ಕಾರಣ ಏನಾದರೂ ಉಪಮುಖ್ಯಮಂತ್ರಿ ಕೊಡುವುದಿದ್ದರೆ ಬಹುಶಃ ಇವತ್ತು ನನಗೆ ಯಾವುದೆಲ್ಲ ಕ್ವಾಲಿಫಿಕೇಷನ್ ಇದೆಯಾ ಎಲ್ಲ ಕ್ವಾಲಿಫಿಕೇಷನ್ ಇದೆ. ಅದಕ್ಕೆ ಲಾಬಿ ಮಾಡಬೇಕಂತ ಇಲ್ಲ. ಯಾರು ಸೀನಿಯಾರಿಟಿ, ಯಾರು ಎಕ್ಸ್ಪೀರಿಯನ್ಸ್ ಇದೆ, ಯಾರು ವಿಚಾರ ಇದೆ ನೋಡಿಕೊಂಡು. ಈಗ ಸ್ಪೀಕರ್ ಕೊಡುವಾಗ ತುಂಬ ಜನ ಇದ್ದರು, ನನಗೆ ಯಾಕೆ ಕೊಟ್ಟರು? ಸ್ಪೀಕರ್ ಕೊಡುವಾಗ ಮಾತ್ರ ನಮ್ಮನ್ನು ನೋಡುದಾ? ಬೇರೆ ಕೊಡುವಾಗ ನಮ್ಮನ್ನು ನೋಡ್ಲಿಕ್ಕಿಲ್ವಾ? ಅದಕ್ಕೆ ನೋಡಬೇಕು ಅಂತಾನೆ ಸ್ಪೀಕರ್ ಇದು ಮಾಡಿಸಿ ಮತ್ತೆ ಒಂದು ಅವಕಾಶ ಬೇರೆ ಕೊಟ್ಟಿದ್ದಾರೆ. ಸೊ ಆ ರೀತಿಯಿಂದ ಆಗ್ತದೆ. ಮತ್ತು ಪ್ರಬಲ ನಾಯಕರಂತೇಳಿ ನಮಗೆ ಕಾಂಗ್ರೆಸ್ಸೇ ನಮಗೆ ನಾಯಕ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದರೆ ಮಾತ್ರ ನಾವು ನಾಯಕರ ಹೋದವರು, ಒಳಗಡೆ ನೀವು ಒಬ್ಬರು ಮುಖಂಡರು ಅಷ್ಟೇ. ಕಾಂಗ್ರೆಸ್ ಬಿಟ್ಟು ಯಾರು ಮುಖಂಡರಾಗಲಿಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ. ಅದು ಕಾಂಗ್ರೆಸ್ ಬಿಟ್ಟು ಹೋದವ್ರಿಗೆಲ್ಲ ಕೂಡ ಅನುಭವ ಇವತ್ತು ಆಗಿದೆ.
ಇವತ್ತು ನಾನು ಗುಲ್ಬರ್ಗ ಇರಲಿ, ರಾಯಚೂರು ಇರಲಿ, ರಾತ್ರಿ 3-4 ಗಂಟೆ ಮುಟ್ಟಿದ್ರು ಕೂಡ ನೂರಾರು ಜನ ಇವತ್ತು ರಸ್ತೆ ಮಧ್ಯದಲ್ಲಿ IBಯಲ್ಲಿ ಒಂದು ಕಾದು ಕೂತ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಬಂದು ಕಾದು ಕೂತ್ಕೊಂಡು ನೂರಾರು ಜನ ಇರ್ತಾರೆ. ಪಾಪ ನಮ್ಗೆ ಪರಿಚಯನೇ ಇಲ್ಲ, ಬರ್ತಾರೆ, ಹಾರ ಹಾಕ್ತಾರೆ, ಮಾಲೆ ಹಾಕ್ತಾರೆ. ಯಾಕೆ? ಕಾಂಗ್ರೆಸ್ ಕುಟುಂಬ ಅಂತ ಹೇಳ್ಕೊಂಡು. ಬರೀ ನಾವು ಕಾಂಗ್ರೆಸ್ ಕುಟುಂಬ ಅಂತ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರೆದ್ದು ಎಲ್ಲ ಕೊಟ್ಟಿದೆ. ಕಾಂಗ್ರೆಸ್ ಮೀರಿ ಕಾಂಗ್ರೆಸ್ನಿಂದ ನಾವಿದ್ದು ಹೊರತು ನಮ್ಮಿಂದ ಪಕ್ಷ ಇಲ್ಲ, ಯಾವುದೇ ಪಕ್ಷ ಆದರೂ ಕೂಡ. ಅದು ನನ್ನ ತಲೆಯಲ್ಲಿ ಭಾಳಷ್ಟಿದೆ. ನಾನು ಪಕ್ಷಕ್ಕೆ ತೊಂದರೆ ಆಗುವಂಥ ಯಾವುದೇ ಕೆಲಸ ಮಾಡಬಾರ್ದು ಅಂತೇಳಿ ಅದು ಸ್ಪಷ್ಟ. ಯಾಕೆ? ಇವತ್ತು ನನಗೆ ಇರಲಿ, ನನ್ನ ತಂದೆಯರಿಗೂ, ನನ್ನ ಕುಟುಂಬಕ್ಕೆ ಇರಲಿ, ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗೌರವ ಸಿಕ್ಕುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದೆ. ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಡಾಟ್ ತೊಂದರೆ ಆಗೋದ ರೀತಿ ನೋಡೋ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ ಆಗಬೇಕು, ನಿಮ್ಮ ಕರ್ತವ್ಯ, ನನ್ನ ಕರ್ತವ್ಯ ಕೂಡ. ಒಂದು ಕಡೆ ರಾಜಕೀಯದ ರೇಸು, ಇನ್ನೊಂದು ಕಡೆ ತಮಗೆ ರೇಸ್ ಅಂದ್ರೇ ಇಷ್ಟ ಅಂತ ಕೇಳ್ಕೊಂಡ್ವಿ. ಒಂದು ಕಡೆ ಕಾರ್ ರೇಸ್ಗೆ ಹೋಗ್ತೀರಿ, ಒಂದು ಕಡೆ ಬೈಕ್ ರೇಸಲ್ಲಿ ಹೋಗ್ತೀರಿ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ರೇಸಲ್ಲಿ ತೊಡ್ಕೊಳ್ತೀರಿ, ಕ್ರಿಕೆಟ್ ಆಡ್ತೀರಿ, ವಾಲಿಬಾಲ್ ಆಡ್ತೀರಿ, ಟೆನ್ನಿಸ್ ಆಡ್ತೀರಿ, ಫುಟ್ಬಾಲ್ ಆಡೋಕ್ಕೆ ಹೋಗ್ತೀರಿ. ಹೇಗೆ ಸರ್ ಇವೆಲ್ಲ ತೊಡಸ್ಕೊಳ್ತೀರಿ ಅಂತ? ಇಲ್ಲ, ನಾನು ಸಣ್ಣದಿಂದ ಕಾಲೇಜ್ ಸಂದರ್ಭದಲ್ಲಿ, ಸ್ಕೂಲ್ ಸಂದರ್ಭದಲ್ಲಿ ಸಕ್ಕರೆ ಫುಟ್ಬಾಲ್, ಹಾಕಿ, ಕ್ರಿಕೆಟ್, ಹ್ಯಾಂಡ್ಬಾಲ್, ಟೇಬಲ್ ಟೆನ್ನಿಸ್, ಶಟಲ್ ಬ್ಯಾಡ್ಮಿಂಟನ್, ಏನೆಲ್ಲ ಸ್ಪೋರ್ಟ್ಸ್ ಇದೆ ನಾನು ಬಹುಶಃ ಚಾಂಪಿಯನ್ಗೂ ಎಲ್ಲರೂ ಸಕ್ಕರೆ ಭಾಗವಹಿಸ್ತೀನಿ. ಓದ್ತಾ ಇದ್ದೆ ನಾನು. ಕೆಲವರಿಗೆ ಒಂದು ಇಷ್ಟ, ಕ್ರಿಕೆಟ್ ಇಷ್ಟ, ಫುಟ್ಬಾಲ್ ಇಷ್ಟ, ಥ್ರೋಬಾಲ್ ಇಷ್ಟ ಅಂತ ಬರುತ್ತೆ. ನೀವು ಎಲ್ಲದರಲ್ಲೂ ತೊಡಸ್ಕೊಂಡು. ನಾನು ಬೈಕ್ ಮತ್ತು ಇದರಲ್ಲಿ ಚಾಂಪಿಯನ್ ಆಗಿದೆ. ಬೈಕ್ ರೇಸಲ್ಲಿ ಮತ್ತು ಇದರಲ್ಲಿ ರಾಜ್ಯ ಮಟ್ಟದಲ್ಲಿ, ನಾನು ನ್ಯಾಷನಲ್ ಚಾಂಪಿಯನ್ ಆಗಿದ್ದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಕಾರ್ ರೇಸಲ್ಲಿ ಕೂಡ ನಾನು ರಾಷ್ಟ್ರ ಮಟ್ಟ ಚಾಂಪಿಯನ್ ಆಗಿದ್ದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಹೌದು. ಅದರ ನಂತರ ಬಹುಶಃ ಈಗಲೂ ಕೂಡ ನಾನು ಕೆಲವೊಮ್ಮೆ ನೈಟ್ ರೌಂಡ್ ಹೋಗ್ತೇನೆ. ನಾನು ಬೆಂಗಳೂರಲ್ಲಿ ರಾತ್ರಿ 12 ಗಂಟೆ ಒಂದು ಏನೋ ಸ್ವಲ್ಪ ಫ್ರೀ ಆದರೆ ಒಂದು ರೌಂಡ್ ಹೊಡ್ಬೇಕಂತೇಳಿ ಒಬ್ಬನೇ ಹೋಗ್ತೀರಿ. ಒಂದು ರೌಂಡ್ ಫುಲ್ ಸ್ಪೀಡ್ ಹೋಗಿ ಒಂದು ರೌಂಡ್ ಹೊಡೆದು ಬರೋದು. ನಾನು ಬೆಂಗಳೂರು ಕಲ್ತದ್ದು ಇದರಿಂದ. ನನಗೆ ಮುಂಚೆ ಬೆಂಗಳೂರು ಹೇಗಿತ್ತು ಜಾಗ್ರಫಿ ಗೊತ್ತಿರಲಿಲ್ಲ. ಹೋಗುವಾಗ ತಲೆ ಮರೆಸ್ಕೊಂಡು ಹೋಗೋದಾ ಅಥವಾ ಹಾಗೆ ಹೋಗ್ತೀರಿ? ಇಲ್ಲ, ಅಷ್ಟು ಗೊತ್ತಾಗಲ್ಲ. ಯಾಕೆ ರಾತ್ರಿ ಅಂತ ಹೇಳಿದೆ, ಬೆಳಿಗ್ಗೆ ಸಂದರ್ಭ ಟ್ರಾಫಿಕ್ ಇರ್ತದೆ, ಅದು ನಮಗೆ ಬೋರ್ ಆಗ್ತದೆ. ರಾತ್ರಿ ಹೊತ್ತಲ್ಲಿ ಹೋಗ್ಬಿಡುತ್ತೆ, ಆಗ ಟ್ರಾಫಿಕ್ ಇರೋದಿಲ್ಲ, ಸ್ಪೀಡಾಗಿ ಹೋಗ್ಬೋದು, ಆರಾಮದಲ್ಲಿ ಇರ್ಬೋದು. ಇಲ್ಲದೆ ಅಲ್ಲಿ ಟ್ರಾಫಿಕ್ ಆದರೆ ಅದು ನಮಗೆ ಡ್ರೈವಿಂಗ್ ಮಾಡಲಿಕ್ಕೇನೆ ರೇಸ್ ಅನ್ನೋ ಕಾನ್ಸೆಪ್ಟೇ ಇರುವುದಿಲ್ಲ. ಮತ್ತು ದೊಡ್ಡ ಸಮಸ್ಯೆ, ಅಲ್ಲಿ ಸಿಗ್ನಲ್ ಸ್ಲೋ ಹೋಗಬೇಕು, ಆ ಕಡೆ ನೋಡಬೇಕು, ಈ ಕಡೆ ನೋಡಬೇಕು. ಅದಕ್ಕೆ ಬೆಳಿಗ್ಗೆ ಹೊತ್ತು ನಾವು ಡ್ರೈವ್ ಮಾಡೋದೇ ಇಲ್ಲ. ಓಕೆ, ಲಾಂಗ್ ಡ್ರೈವ್. ಈ ಎರಡು ರೇಸ್ ಅಂತ ಬಂದಾಗ ರಾಜಕೀಯದ ರೇಸಿಗೂ ಈ ರೇಸಲ್ಲಿ ಕಲ್ತಿರೋದಕ್ಕೂ ಏನಾದರೂ ತಾಳೆ ಹಾಕ್ಕೊಂಡಿದ್ದೀರಿ? ಈ ರೇಸಲ್ಲಿ ಏನಾದರೂ ಕಲ್ತಿದ್ದು ರಾಜಕೀಯದಲ್ಲಿ ಏನಾದರೂ ಅಲ್ಲಿ ರೇಸಲ್ಲಿ ತಾಳ್ಮೆಯಿಂದ ಹೋಗಬೇಕು, ಕೆಲವೊಂದಷ್ಟು ಗಮನ ಕೊಡಬೇಕಾಗತ್ತೆ. ನಮ್ಮ ಕಾರ್ ರೇಸ್, ಬೈಕ್ ರೇಸ್ ಎಲ್ಲ ನಮ್ಮ ಎಕ್ಸಲೇಟರ್, ಕ್ಲಚ್, ಬ್ರೇಕ್ ನಮ್ಮ ಕೈಯಲ್ಲಿ ಇರ್ತದೆ. ಎಸ್, ರಾಜಕೀಯದ ರೇಸ್ ನಮ್ಮ ಕ್ಲಚ್ ಯಾರ್ಯಾರ ಕೈಯಲ್ಲಿರುವಂಥ ಪರಿಸ್ಥಿತಿ. ಎಕ್ಸಲೇಟರ್, ಬ್ರೇಕ್ ಎಲ್ಲ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಅದಕ್ಕೆ ಎಸ್, ತುಂಬ ಹೆಮ್ಮೆಯ ರಾಜಕಾರಣಿ. ಒಂದು ಮಂಗಳೂರು ಅಂತ ಪ್ರಕ್ಷುಬ್ಧ ಏರಿಯಾದಿಂದ ಬರ್ತೀರಿ, ಅಲ್ಲಿ ಒಂದು ಸಹಬಾಳ್ವೆ ಮಾಡೋಣ ಅನ್ನುವಂಥ ಸಂದೇಶಗಳನ್ನು ಕೊಡ್ತೀರಿ. ರಾಜ್ಯಕ್ಕೆ ಕೋಮು ಸೌಹಾರ್ದತೆಯಿಂದ ನಾವು ಇರಬೇಕು ಅನ್ನೋದಕ್ಕೋಸ್ಕರ ತಮ್ಮಿಂದ 1-2 ಮಾತು ಹೇಳೋದಾದ್ರೆ. ಇಲ್ಲ, ನಮ್ಮ ರಾಜ್ಯದ ದೊಡ್ಡ ಮಟ್ಟದ ಗೌರವ ಯಾವುದು ಅಂತ ಹೇಳಿದರೆ ಅದು ಒಗ್ಗಟ್ಟು. ಎಷ್ಟು GDP ಇದೆ, ಎಷ್ಟು ಬಿಸ್ನೆಸ್ ಮ್ಯಾನ್ ಇದೆ, ಎಷ್ಟು ಆರ್ಥಿಕ ರಸ್ತೆ ಇದೆ ಅಲ್ಲ, ನಮ್ಮ ರಾಜ್ಯದ ಒಗ್ಗಟ್ಟೇ ನಮಗೆ ಗೌರವ. ಇಡೀ ವಿಶ್ವದ ಸಂಸ್ಕೃತಿ ನೋಡಬೇಕಾದ್ರೆ ಅದು ಭಾರತ ದೇಶವನ್ನು ನೋಡಬೇಕಂತೆ. ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ನೋಡಬೇಕಾದ್ರೆ ಅದು ಕರ್ನಾಟಕವನ್ನು ನೋಡಬೇಕಂತ. ಅದು ಇದನ್ನು ಉಳಿಸಿಕೊಂಡು ಹಿರಿಯರ ಏನು ನಮಗೆ ಹಾಕಿಕೊಟ್ಟಂಥ ಪರಂಪರೆ ಸಂಸ್ಕೃತಿ ಇದೆಯಾ ಅದನ್ನು ಯುವಜನಾಂಗ ಇವತ್ತು ಹಮ್ಮಿಕೊಂಡು ಹೋಗುವಂಥ ಅವಕಾಶ ಇವತ್ತು ಮಾಡಬೇಕು. ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಕೂಡ ನಾವೆಲ್ಲ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಒಬ್ಬರಿಗೂ ಅರ್ಥ ಮಾಡಿಕೊಂಡು ಸಹಕರಿಸಿಕೊಂಡು, ಬಹುಶಃ ನಾವಿಲ್ಲಿ ಪರ್ಮನೆಂಟ್ ಅಲ್ಲ, ನಾವೆಲ್ಲ ಟೆಂಪರರಿ. ಮತ್ತು ನಾವು ಮಾತ್ರ ಬದುಕುವುದಲ್ಲ, ಇನ್ನು ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರಲಿಕ್ಕಿದ್ದಾರೆ. ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ತ್ಯಾಗ, ತಾಳ್ಮೆ, ಪ್ರೀತಿ, ವಿಶ್ವಾಸ ಮತ್ತು ಸೌಹಾರ್ದತೆ ನಮ್ಮ ಮುಖ್ಯ ಗುರಿ. ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಅದು ನಮಗೆ ಅವಮಾನ ಆಗ್ಬೋದು, ತೊಂದರೆ ಆಗ್ಬೋದು. ಇದನ್ನೆಲ್ಲ ನಾವು ಸಹಿಸಿಕೊಂಡು ನಮ್ಮ ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ನಮ್ಮ ಜೊತೆ ಇನ್ನೂ 100 ಜನ ಕೈ ಜೋಡಿಸುವಂಥ ಕೆಲಸ ಇವತ್ತು ಮಾಡ್ತಾರೆ. ಅದಕ್ಕಾಗಿ ನಾನೆಲ್ಲ ಸನ್ಮಿತರಿಗೆ ಹೇಳ್ತಾ ಇರ್ತೇನೆ, ನೋಡಿ, ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯ ಅಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಎಲ್ಲ ಧರ್ಮದ ಸಂದೇಶ ಏನು? ಇನ್ನೊಬ್ಬರಿಗೆ ಗಾಯ ಮಾಡುವಂತಹ ಮತ್ತು ನೋವು ಮಾಡುವಂಥ ಕತ್ತಿ ಎಂದೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿ ಧರ್ಮ ಸಂದೇಶವು ಕೂಡ ಇನ್ನೊಬ್ಬರ ಮನಸ್ಸಿನ ಮತ್ತು ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧವೇ ಅದು ಧರ್ಮದ ಸಂದೇಶ. ಸೊ ನಮ್ಮ ಧರ್ಮದ ಮುಖಾಂತರ ನಮ್ಮ ನಡವಳಿಕೆ
ಇನ್ನೊಬ್ಬರ ನೋವನ್ನು ನಾವು ಕಡಿಮೆ ಮಾಡಬೇಕಲ್ಲದೆ ನಮ್ಮ ಧರ್ಮದ ಸಂದೇಶ ನಡವಳಿಕೆ ಇನ್ನೊಬ್ಬನ ನೋವಲ್ಲಿಂಟು ಮಾಡಲಿಕ್ಕೆ ಯಾವ ಧರ್ಮವೂ ಕೂಡ ಎಲ್ಲಿ ಕೂಡ ಹೇಳಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ, ಸೌಹಾರ್ದತೆ ಇರಬೇಕಾದ್ರೆ ಭಿನ್ನಾಭಿಪ್ರಾಯ ಇರಲೇಬೇಕು. ಭಿನ್ನಾಭಿಪ್ರಾಯ ಬಿಟ್ಟು ಸೌಹಾರ್ದ ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಮನುಷ್ಯರಲ್ಲಿ ಬರ್ತಾರೆ, ಬೇರೆ ಬೇರೆ ಅಭಿಪ್ರಾಯ ಬಂದೇ ಬರ್ತದೆ. ಇಬ್ಬರು ಮನೆಗೆ ಎಲ್ಲಿ ಬರ್ತಾರೆ, ಅಲ್ಲಿ ಬೇರೆ ಅಭಿಪ್ರಾಯ ಬಂದೇ ಬರ್ತದೆ. ಸೊ ಇದ್ದಂಥ ಅಭಿಪ್ರಾಯ ನಾವೆಲ್ಲ ಸ್ವೀಕರಿಸಿಕೊಂಡು ಚರ್ಚೆ ಮಾಡಿಕೊಂಡು ಪರಸ್ಪರ ಒಬ್ಬರಿಗೆ ಅರ್ಥ ಮಾಡಿಕೊಂಡು ನಾವೆಲ್ಲರ ಕೈ ಹಿಡಿದು ನಾವೆಲ್ಲ ಭಾರತೀಯರಂತ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಅದು ಆಗಬೇಕಾದ್ರೆ ರಾಜಕಾರಣಿಗಳಿಂದ ಮಾತ್ರ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಯುವ ಜನಾಂಗ ಪ್ರತಿಯೊಬ್ಬರು ಎದ್ದು ನಿಂತು ನಮಗೆ ಸಾಮರಸ್ಯದ ಸೋದ ಸಮಾಜ ಕಟ್ಟಬೇಕಂತೇಳಿ ನಾವು ಪ್ರತಿಯೊಂದು ಮನೆಯವರು ತೀರ್ಮಾನ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಅದು ನಾನು ಯುವಕರಿಗೆ ಹೇಳೋದು ಇಷ್ಟೆಲ್ಲ ಯುವ ಜನಾಂಗಕ್ಕೆ, ನಾವೆಲ್ಲರೂ ಕೂಡ ಸೌಹಾರ್ದದ ಮತ್ತು ಸಾಮರಸ್ಯದ ರಾಯಭಾರಿ ಆಗಬೇಕು. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ರಾಯಭಾರಿ, ವಿ ಶುಡ್ ಅಂಬಾಸಿಡರ್. ಒಂದು ಊರಲ್ಲಿ ನಾವು ಒಂದು ಅಂಬಾಸಿಡರ್ ಆಗಿರಬೇಕು ಒಬ್ಬ ಯುವಕ. ಅದು ಅಷ್ಟು ಸುಲಭ, ಬಹಳ ಕಷ್ಟದ ಕೆಲಸ. ಯಾಕೆ ನೀವು ಇಲ್ಲಿ ನಿಂತು ಇವರ ಪರವಾಗಿ ಮಾತಾಡ್ತೀರಾ, ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಏನು ಕಷ್ಟ ಇಲ್ಲ. ಒಂದು ಸೈಡ್ ಏನು ಬೇಕಾದ್ರೂ ಮಾತಾಡ್ಬೋದು, ಭಾಳ ಸುಲಭ. ಈ ಕಡೆ ನಿಂತು ಈ ಕಡೆ ಮಾತಾಡ್ತೀರಾ, ಏನು ಬೇಕಾದ್ರೂ ಮಾತಾಡ್ಬೋದು, ಭಾಳ ಸುಲಭ ಇದೆ. ಅದೇ ಮಧ್ಯದಲ್ಲಿ ನಿಂತು ನನಗೆ ನೀವು ಬೇಕು, ನನಗೆ ನೀವು ಬೇಕು, ನಾವು ಜೊತೆಯಲ್ಲಿ ಮುಂದೆ ಹಾಕ್ಬೇಕಂತೇಳಿ ಎಲ್ಲವನ್ನು ಕಟ್ಟಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡುವಾಗ ಭಾಳ ಕಷ್ಟದ ಕೆಲಸ ಇದೆ. ಕಷ್ಟ ಆಗುತ್ತೆ. ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಅವಮಾನ ಆದರೂ ಕೂಡ ಆ ಪ್ರಯತ್ನವನ್ನು ನಾವು ಬಿಡಬಾರ್ದು. ಅದೇ ನಮ್ಮ ದೇಶ ಕೊಡುವಂಥ ಮತ್ತು ನಮ್ಮ ರಾಜ್ಯಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಿ ಇಚ್ಛಿಸ್ತೇನೆ. ಈ ಸಹಬಾಳ್ವೆ ವಿಚಾರದಲ್ಲಿ, ಕೋಮು ಸೌಹಾರ್ದತೆ ವಿಚಾರದಲ್ಲಿ, ಭಾರತೀಯತೆಯ ವಿಚಾರದಲ್ಲಿ ಆಳವಾದ ಜ್ಞಾನವನ್ನು ಇಟ್ಟುಕೊಂಡು ಒಂದು ಹೊಸ, ಅಂದರೆ ಇರಬೇಕಾದ ಪರಿಕಲ್ಪನೆ ಎಲ್ಲ ಭಾರತೀಯನಿಗೂ ಇರಬೇಕು, ಆದರೆ ಎಲ್ಲರಲ್ಲೂ ಇಲ್ಲ ಅನ್ನೋದೇ ದೊಡ್ಡ ದೂರ ಅಂತ. ಆ ರೀತಿಯಲ್ಲಿ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡಿರುವಂಥ ರಾಜಕಾರಣಿಗಳಲ್ಲಿ ತುಂಬ ಅಪರೂಪದ ರಾಜಕಾರಣಿ ತಾವು. 5 ಬಾರಿ ತಾವು ಯಾಕೆ ಆಯ್ಕೆಯಾಗಿದ್ರು ಅನ್ನೋದು ತಮ್ಮ ಮಾತಲ್ಲೇ ಇದೆ. ಸೊ ಮಂಗಳೂರು ಜನ ತಮ್ಮನ್ನು ಕೈ ಹಿಡಿದಿದ್ದಾರೆ, ರಾಜ್ಯ ಸಚಿವ ಸ್ಥಾನಕ್ಕೆ ಕೂರಿಸ್ಕೊಂಡಿದೆ. ಮುಂದಿನ ದಿನದಲ್ಲಿ ತಾವು ಇನ್ನೂ ಎತ್ತರಕ್ಕೆ ಏರುವಂತಾಗಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮ ಮುಗಿಸ್ತೀನಿ ಸರ್. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಜನತೆ ಪರವಾಗಿ ತಮ್ಮ ಸಂಸ್ಥೆಗೂ ತಮ್ಮ ಟಿ ವಿ ಕೂಡ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ. ಸರ್ವರು ಮೆಚ್ಚುವಂಥ ಒಂದು ಚಾನಲ್ ನಿಮ್ದು ಆಗಲಿ ಅಂತೇಳಿ ನಾನು ಪ್ರಾರ್ಥಿಸಿ ಶುಭಾಶಯ ಸಲ್ಲಿಸ್ತೇನೆ. ಧನ್ಯವಾದ ಸರ್. ಬಂಧುಗಳೇ, 5 ಬಾರಿ ಒಂದು ಕ್ಷೇತ್ರದಿಂದ ಆಯ್ಕೆಯಾಗೋದಂದ್ರೆ ಏನು ಕಡಿಮೆ ಮಾತಾ? ಇದೇ ಒಂದು ನಿಟ್ಟಲ್ಲಿ ಅವರು 5 ಬಾರಿ ಆಯ್ಕೆ ಆಗ್ತಾರೆ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿಯ ಒಳ್ಳೆತನ, ಒಂದಷ್ಟು ಕೆಲಸ ಕಾರ್ಯಗಳು, ಇಟ್ಟಿರುವಂಥ ಯೋಜನೆಯಲ್ಲಿ ಕಂಡಂಥ ಸಫಲತೆ, ಇವೆಲ್ಲವೂ ಆ ಜನಾದೇಶವನ್ನು ಕೊಟ್ಟ ನಂತರದಲ್ಲಿ ಶಾಸಕರಾಗ್ತಾರೆ, ಸಚಿವರಾಗಿಯೂ ಕೂಡ ಜನಾನುರಾಗಿಯಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ಇವತ್ತು ಆರೋಗ್ಯ ಇಲಾಖೆ 2 ಬಾರಿ ಅರಸ್ಕೊಂಡು ಬಂದಿದೆ. ಅಲ್ಲೂ ಕೂಡ ಒಂದಷ್ಟು ಯೋಜನೆಗಳನ್ನು ಇಟ್ಟು ಈ ರಾಜ್ಯಕ್ಕೆ ಇನ್ನೊಂದಷ್ಟು ಶಕ್ತಿ ತುಂಬುತ್ತೀನಿ, ಆರೋಗ್ಯ ಇಲಾಖೆಯ ಅನಾರೋಗ್ಯವನ್ನು ತಡೆದು ಹಾಕ್ತೀನಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಕಾರ್ಯ ರೂಪಿಸ್ಕೊಂಡು ನಿಂತಿರುವಂಥ UT ಖಾದರ್ ಅವರ ಸಂದರ್ಶನ ಇದಾಗಿತ್ತು. ನಮಸ್ಕಾರ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.